ಮುಂದಿನ ಉಪನ್ಯಾಸವನ್ನು ಪಂಡಿತರಾದಂತಹ ಶ್ರೀಹರಿ ಆಚಾರ್ಯ ಪೂಜಾರ್ ಮಾದನೂರು ಇವರು ಭಗವದ್ಗೀತೆಯಲ್ಲಿ ಈಶೋಪನಿಷತ್ತು ಎನ್ನುವ ವಿಚಾರದ ಕುರಿತಾಗಿ ನಿನ್ನೆಯಿಂದ ಮಾತನಾಡ್ತಾ ಇದ್ದಾರೆ. ಅವರು ಆಗಮಿಸಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಆಚಾರ್ಯರು ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯೋಲಂಕೃತಿ ಕರ್ಮಂದೀಶ್ವರ ಭಕ್ತಿಬಂಧನವಶ ಪ್ರೀತೋಸ್ಥು ಕೃಷ್ಣ ಪ್ರಭು ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕ್ಷೇತ್ರಸ್ವಾಮಿಯಾದಂತಹ ಶ್ರೀಕೃಷ್ಣದೇವರಿಗೆ, ಮುಖ್ಯಪ್ರಾಣದೇವರಿಗೆ ಭಕ್ತಿಯಿಂದ ನಮಸ್ಕರಿಸಿ, ಪರಮಪೂಜ್ಯ ಪರ್ಯಾಯ ಶ್ರೀಪಾದಂಗಳವರಿಗೂ ಭಕ್ತಿಯಿಂದ ನಮಸ್ಕರಿಸಿ, ತಮ್ಮೆಲ್ಲರನ್ನೂ ಅಭಿನಂದಿಸಿ, ಭಗವದ್ಗೀತೆಯಲ್ಲಿ ಈಶೋಪನಿಷತ್ತು ಎಂಬಂತಹ ವಿಷಯದ ಪ್ರವಚನದ 2ನೇ ದಿವಸದಲ್ಲಿ ನಾವೆಲ್ಲ ಈ ಒಂದು ರಾಜಾಂಗಣದಲ್ಲಿ ಸೇರಿದ್ದೇವೆ. ನಿನ್ನೆ ನಾವು ನೋಡಿದಂತೆ ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಃ ಮಾಗೃಧ ಕಸ್ಯ ಸ್ವಿಧನಂ ಎಂಬುದಾಗಿ ಇಡೀ ಜಗತ್ತು ಪರಮಾತ್ಮನ ಆವಾಸ ಸ್ಥಾನ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪರಮಾತ್ಮ ಏನು ಕೊಡ್ತಾನೋ ಅದರಲ್ಲಿ ತೃಪ್ತಿಯನ್ನು ಪಟ್ಟುಕೊಂಡು ಯಾರ ಹತ್ತಿರನೂ ಕೂಡ ದೇಹಿ ಎಂಬುದಾಗಿ ಕೈ ಒಡ್ಡಬಾರದು ಎಂಬುದಾಗಿ ಉಪನಿಷತ್ತು ತಿಳಿಸಿಕೊಡುತ್ತು. ಇದಕ್ಕೆ ಭಾಷ್ಯವನ್ನು ಬರೆಯಬೇಕಾದರೆ ಆಚಾರ್ಯರು ಮಂಗಳಾಚರಣೆಯನ್ನು ಮಾಡ್ತಾರೆ. ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ ಎಂಬುದಾಗಿ ಪರಮಾತ್ಮನಿಗೆ ನಮಸ್ಕಾರ. ಅವನು ಹೇಗಿದ್ದಾನೆ ಅಂತ ಹೇಳಿದರೆ, ನಿತ್ಯಾನಿತ್ಯ ಜಗದ್ಧಾತ್ರೆ, ಎಲ್ಲ ವಿಧವಾದಂತಹ ಜಗತ್ತನ್ನು ತಾನು ಧಾರಣೆ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾನೆ. ಸ್ವಯಂ ಪರಮಾತ್ಮನೇ ನಿತ್ಯನಾಗಿದ್ದಾನೆ. ಅಂತಹ ಪರಮಾತ್ಮ ಪೂರ್ಣಾನಂದಾಯ, ಪರಿಪೂರ್ಣ ಆನಂದ ಸ್ವರೂಪಿ, ಅಂತಹ ಸರ್ವಯಜ್ಞ ಭುಜೆ ಹರಯೇ ನಮಃ ಅಂತ ಹೇಳ್ತಾರೆ. ಎಲ್ಲ ಯಜ್ಞ ಭಾಗಗಳ ಸಾರವನ್ನು ಸ್ವೀಕಾರ ಮಾಡುವಂತಹ ಪರಮಾತ್ಮನಿಗೆ ನಮಸ್ಕಾರ, ಹರಿಗೆ ನಮಸ್ಕಾರ ಎಂಬುದಾಗಿ ತಿಳಿಸ್ತಾರೆ. ಇಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಬೇಕು, ಹರಿ ಎಂಬುದಾಗಿ ಹೇಳ್ತಾರೆ. ಹರಿಗೆ ನಮಸ್ಕಾರ ಅಂತ. ಪರಮಾತ್ಮನ ಅನೇಕ ರೂಪಗಳಿವೆ, ವಿಷ್ಣು, ನಾರಾಯಣ ಮುಂತಾದಂತಹ ಅನೇಕ ರೂಪಗಳಿವೆ. ಅದರಲ್ಲೂ ಕೂಡ ಯಜ್ಞದಲ್ಲಿ ಅಂತರ್ಯಾಮಿಯಾಗಿ ಎಲ್ಲವನ್ನು ಸ್ವೀಕಾರ ಮಾಡುವಂತಹ ಪರಶುರಾಮನ ರೂಪ ಇದೆ. ಈ ಎಲ್ಲ ರೂಪಗಳನ್ನು ಬಿಟ್ಟು ಪರಮಾತ್ಮನ ಹರಿ ಎಂಬಂತಹ ರೂಪಕ್ಕೇನೆ ಆಚಾರ್ಯರು ಯಾಕೆ ನಮಸ್ಕಾರ ಮಾಡಿದರು ಎಂಬಂತಹ ಪ್ರಶ್ನೆ ಬರುತ್ತೆ. ಅದಕ್ಕೆ ಗೀತಾಭಾಷ್ಯದಲ್ಲಿಯೇ ಆಚಾರ್ಯರು ಒಂದು ಉತ್ತರವನ್ನು ಕೊಡ್ತಾರೆ. ಪರಮಾತ್ಮನಿಗೆ ಹರಿ ಎಂಬುದಾಗಿ ಯಾಕೆ ಹೆಸರು ಅಂತ ಹೇಳಿದ್ರೆ, ಹರಿಹಿ ಸರ್ವಯಜ್ಞ ಭಾಗಹಾರಿತ್ವಾತ್ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನಿಗೆ ಹರಿ ಎಂಬುದಾಗಿ ಯಾಕೆ ಹೆಸರು ಅಂತ ಹೇಳಿದ್ರೆ, ನಾವು ಮಾಡಿದಂತಹ ಎಲ್ಲ ಯಜ್ಞ ಭಾಗಗಳನ್ನು ಹಾರಿತ್ವ ಸ್ವೀಕಾರ ಮಾಡ್ತಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಹರಿ ಎಂಬುದಾಗಿ ಹೆಸರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನಂತ ಹೇಳಿದರು ಅಂತ ಹೇಳಿದರೆ, ಸರ್ವಯಜ್ಞ ಭುಜೆ ಹರಯೇ ನಮಃ ಎಂಬುದಾಗಿ, ಹರಿಗೆ ನಮಸ್ಕಾರ ಎಂಬುದಾಗಿ ಹೇಳಿದರು ಎಂಬುದಾಗಿ ನಾವು ನೋಡಬೇಕು. ಸರಿ, ಇದಕ್ಕೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಎಂಬುದಾಗಿ ನೋಡಿದಾಗ, ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇತಾನಶ್ಚವಂತಿತೆ ಅಂತ. ಇಲ್ಲಿ ಆಚಾರ್ಯರು ಹೇಳಿದ್ದೇನು? ಸರ್ವಯಜ್ಞ ಭುಜೇ ನಮಃ ಅಂತ. ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ,
ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ. ಆಚಾರ್ಯರು ಏನು ಹೇಳಿದಾರೋ ಅದನ್ನೇ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದು. ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ಎಲ್ಲ ಯಜ್ಞಗಳ ಭೋಕ್ತಾ ಅಲ್ಲ, ಅದರ ಒಡೆಯನು ಆಗಿದ್ದೇನೆ ಅಂತ. ಅಂದರೆ ನಾವು ಇವತ್ತು ಮಾಡುವಂತಹ ಎಲ್ಲ ಯಜ್ಞಗಳನ್ನು ಕೂಡ ಪ್ರಧಾನವಾಗಿ ಸ್ವೀಕಾರ ಮಾಡುವವನು ಯಾರು ಅಂತ ಹೇಳಿದ್ರೆ, ಎಲ್ಲರ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನೇನೆ ಎಲ್ಲ ಯಜ್ಞಗಳ ಸಾರಭಾಗವನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಯಜ್ಞಗಳಿಗೆ ಪರಮಾತ್ಮನೇ ಪ್ರಭು, ಒಡೆಯ ಎಂಬುದಾಗಿ ಸ್ವಯಂ ಪರಮಾತ್ಮನೇ ಹೇಳುವಂತಹ ಮಾತು. ಅದನ್ನೇ ಪುರುಷ ಸೂಕ್ತದಲ್ಲೂ ನಾವು ಕೇಳ್ತೇವೆ, ಯಜ್ಞೇನ ಯಜ್ಞಮಯಜಂತ ದೇವಾಹ ಅಂತ. ಯಜ್ಞಗಳಿಂದಾಗಿ ದೇವತೆಗಳೆಲ್ಲ ತೃಪ್ತಿಪಡಿಸಿದರು ಅಂತ ಹೇಳ್ತಾರೆ. ಯಾರನ್ನು ತೃಪ್ತಿಪಡಿಸಿದರು ಅಂತ ಹೇಳಿದ್ರೆ, ಯಜ್ಞನನ್ನೇ ತೃಪ್ತಿಪಡಿಸಿದರು ಅಂತ ಅರ್ಥ, ಪರಮಾತ್ಮನನ್ನೇ ತೃಪ್ತಿಪಡಿಸಿದರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪರಮಾತ್ಮನೇ ಒಂದು ಯಜ್ಞ, ಅವನ ಹೆಸರೇ ಯಜ್ಞ, ಅವನೇ ಎಲ್ಲ ಯಜ್ಞಗಳ ಭಾಗವನ್ನು ಕೂಡ ಸ್ವೀಕಾರ ಮಾಡುವವನು. ಆದ್ದರಿಂದಾಗಿ ಆಚಾರ್ಯರು ಹೇಳಿದರು, ಸರ್ವಯಜ್ಞ ಭುಜೇ ನಮಃ ಎಂಬುದಾಗಿ. ಇನ್ನು ಮುಂದುವರಿದು ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಹಾಗಾದರೆ ಯಾವ ಯಜ್ಞ ಶ್ರೇಷ್ಠ ಅಂತ. ಯಜ್ಞ ಅಂತ ಹೇಳಿದ್ರೆ ನಾವು ಅಂದುಕೊಂಡಿರುವುದು ಕೇವಲ ಅಗ್ನಿಯಲ್ಲಿ ಮಾಡುವಂತಹ ಹೋಮ ಮಾತ್ರ ಯಜ್ಞ ಅಂತ. ಆದರೆ ಅದು ಮಾತ್ರ ಯಜ್ಞ ಅಲ್ಲ. ನಾವು ಮಾಡುವಂತಹ ಊಟ ಅದು ಕೂಡ ಒಂದು ಯಜ್ಞ, ಅದು ಭೋಜನ ಯಜ್ಞ. ನಾವು ಮಾಡುವುದು ದ್ರವ್ಯ ಯಜ್ಞ, ತಪೋಯಜ್ಞ, ಜಪಯಜ್ಞ, ಜ್ಞಾನ ಯಜ್ಞ ಅಂತ ಹೀಗೆ ಅನೇಕ ರೀತಿಯಾದಂತಹ ಯಜ್ಞಗಳಿವೆ. ಇಷ್ಟೆಲ್ಲ ಯಜ್ಞಗಳ ಮಧ್ಯದಲ್ಲಿ ಯಾವುದು ಶ್ರೇಷ್ಠ ಯಜ್ಞ, ಯಾವುದನ್ನು ನಾವು ಆಚರಣೆ ಮಾಡಬೇಕು ಎಂಬುದಾಗಿ ಹೇಳಿದರೆ, ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಎಲ್ಲ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠ ಯಜ್ಞ ಯಾವುದು ಅಂತ ಹೇಳಿ ಜಪಯಜ್ಞ ಅಂತ. ಹಾಗಾದರೆ ಧ್ಯಾನಯಜ್ಞ ಕಡಿಮೆನಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಜಪ ಅಂದರೆ ಏನು ಅಂತ ಹೇಳಿ, ಸುಮ್ಮನೆ ಕಣ್ಣು ಮುಚ್ಚಿ ಯಾಂತ್ರಿಕವಾಗಿ ಧ್ಯಾನ ಮಾಡುವುದು ಜಪ ಅಲ್ಲ. ಜ್ಞಾನಪೂರ್ವಕವಾಗಿ ಪರಮಾತ್ಮನ ವಿಶಿಷ್ಟವಾದಂಥ ಅನುಸಂಧಾನವನ್ನು ಇಟ್ಟುಕೊಂಡು ಮಾಡುವಂತಹ ಜಪ ಅದು ನಿಜವಾದಂತಹ ಜಪ ಅಂತ ಕರೆಸ್ಕೊಳ್ಳುತ್ತೆ. ಆ ರೀತಿಯಾಗಿ ಮಾಡಿದಾಗ ಮಾತ್ರ ನಾವು ಮಾಡುವಂತಹ ಜಪ ಅದು ಯಜ್ಞವಾಗಿ ಪರಿಣಾಮ ಆಗುತ್ತೆ ಎಂಬುದಾಗಿ ನಾವು ಅನುಸಂಧಾನ ಮಾಡಬೇಕು. ಹಾಗಾಗಿ ಪರಮಾತ್ಮ ನಾವು ಅಗ್ನಿಯಲ್ಲಿ ಮಾಡುವಂತಹ ಯಜ್ಞವನ್ನು ಮಾತ್ರ ಸ್ವೀಕಾರ ಮಾಡುವುದಲ್ಲ, ನಾವು ಮಾಡುವಂತಹ ಜಪ, ಭೋಜನ, ಜ್ಞಾನ ಎಲ್ಲ ಯಜ್ಞಗಳನ್ನು ಕೂಡ ಸ್ವೀಕಾರ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಆಚಾರ್ಯರು ಇಲ್ಲಿ ಕೇವಲ ಯಜ್ಞಭುಜೆ ಅಂತ ಹೇಳಲಿಲ್ಲ, ಅವರು ಹೇಳಿದ್ದೇನು, ಸರ್ವಯಜ್ಞ ಭುಜೇ ನಮಃ. ಅಂದರೆ ಅಗ್ನಿಯಲ್ಲಿ ಮಾಡುವಂತಹ ಹೋಮವನ್ನು ಮಾತ್ರ ಸ್ವೀಕಾರ ಮಾಡುವವನು ಪರಮಾತ್ಮ ಅಲ್ಲ, ನಾವು ಮಾಡುವಂತಹ ಪ್ರತಿಯೊಂದು ಯಜ್ಞಗಳನ್ನು ಜಪ, ಪೂಜೆ, ಭೋಜನ, ಜ್ಞಾನಯಜ್ಞ ಎಲ್ಲ ವಿಧವಾದಂತಹ ಯಜ್ಞಗಳನ್ನು ಕೂಡ ಸ್ವೀಕಾರ ಮಾಡುವಂತಹ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ ಹೇಳ್ತಾರೆ. ಅದನ್ನೇ ಮುಂದೆ ವರೆದು ಪರಮಾತ್ಮ ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ, ನಾನು ಎಲ್ಲ ವಿಧವಾದಂತಹ ಯಜ್ಞಗಳ ಭೋಕ್ತ, ಸ್ವೀಕಾರ ಮಾಡುವ ನಾನಾಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಗೀತೆಯ ಉದ್ದಕ್ಕೂ ಕೂಡ ಪರಮಾತ್ಮ ಏನೇ ಅಂತ ಹೇಳಿ ಬರ್ತಾನೆ, ನಾನು ಎಲ್ಲ ಯಜ್ಞಗಳ ಭೋಕ್ತ ಎಲ್ಲ ಯಜ್ಞಗಳನ್ನು ಕೂಡ ಸ್ವೀಕಾರ ಮಾಡುವನು ನಾನೇ ಎಂಬುದಾಗಿ ಹೇಳ್ತಾ ಬರ್ತಾನೆ. ಹೀಗೆ ಸರ್ವಯಜ್ಞ ಭೋಕ್ತೃತ್ವ ಎಂಬುದು ಕೇವಲ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಮಾತ್ರ ಹೇಳಿದ್ದಲ್ಲ, ಗೀತೆಯಲ್ಲೂ ಕೂಡ ಪರಮಾತ್ಮ ಅನೇಕ ಕಡೆ ನಾನು ಎಲ್ಲ ಯಜ್ಞಗಳನ್ನು ಕೂಡ ಸ್ವೀಕಾರ ಮಾಡುವವನು ಎಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. ಇದು ಒಂದು ಅಂಶ. ಇನ್ನೊಂದು ಅಂಶ ಉಪನಿಷತ್ತು ಹೇಳಿದ್ದು ಈಶಾವಾಸ್ಯಮಿದಂ ಸರ್ವಂ ಎಂಬುದಾಗಿ ಹೇಳಿತು. ಅಂದರೆ ಇಡೀ ಜಗತ್ತು ಪರಮಾತ್ಮನ ಮನೆ ಎಂಬುದಾಗಿ ಹೇಳಿತು. ಇದು ಗೀತೆಯಲ್ಲಿ ಎಲ್ಲಿ ಬಂದಿದೆ ಅಂತ ಹೇಳಿದರೆ, ಪರಮಾತ್ಮ ಹೇಳ್ತಾನೆ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳುವಂತಹ ಒಂದು ಮಾತು. ಇಲ್ಲಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಇಡೀ ಜಗತ್ತಿಗೆ ನಾನೇ ಗತಿ, ನನ್ನನ್ನು ಬಿಟ್ಟು ಇನ್ನೊಬ್ಬರು ಗತಿ ಇಲ್ಲ. ನಾನೇ ಭರ್ತ ಅಂದರೆ ಇಡೀ ಜಗತ್ತನ್ನು ಧರಿಸಿದವನು ನಾನೇ, ಇಡೀ ಜಗತ್ತಿಗೆ ನಾನೇ ಒಡೆಯ ಎಂಬುದಾಗಿ ಎಲ್ಲವನ್ನು ಕೂಡ ಹೇಳಿ ಒಂದು ಮಾತು ಹೇಳ್ತಾನೆ, ಅಹಂ ನಿವಾಸ ಭೂತಾನಾಂ ಎಂಬುದಾಗಿ. ಅಂದರೆ ನಾನು ಎಲ್ಲ ಭೂತಗಳಿಗೆ, ಎಲ್ಲ ಜೀವಿಗಳಿಗೆ, ಇಡೀ ಜಗತ್ತಿಗೆ ನಾನೇ ನಿವಾಸ. ಅಂದರೆ ಏನು, ಇಡೀ ಜಗತ್ತು ಪರಮಾತ್ಮನ ಮನೆ, ಇಡೀ ಜಗತ್ತೇ ನನ್ನ ಮನೆ, ಅದರಲ್ಲಿ ಎಲ್ಲ ಜೀವಿಗಳು ಕೂಡ ವಾಸವಾಗಿದ್ದಾರೆ ಅಂತ. ಅಂದರೆ
ನಾವು ಒಂದು ಬಾಡಿಗೆ ಮನೆಗೆ ಹೋಗಿರ್ತೇವೆ. ಬಾಡಿಗೆ ಮನೆಯಲ್ಲಿ ಅನೇಕ ವರ್ಷಗಳ ಕಾಲ ಇರ್ತೇವೆ. ಇದ್ದ ನಂತರ ನಮಗೇನೋ ಟ್ರಾನ್ಸ್ಫರ್ ಆಗುತ್ತೆ, ಇನ್ನೇನೋ ಆಗುತ್ತೆ. ಆವಾಗ ಏನು ಮಾಡ್ತೇವೆ, ಬಾಡಿಗೆ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಅಂತ ಹೋಗ್ತೇವೆ. ಬಾಡಿಗೆ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ನಾವೇನು ಮಾಡೋದಿಲ್ಲ, ಅಲ್ಲಿ ಇದ್ದಂತಹ ವಸ್ತುಗಳನ್ನು, ಅರ್ಥಾತ್ ಮನೆಯವರು ಏನು ಅಂತ ವಸ್ತುಗಳನ್ನ ಇಟ್ಟಿರ್ತಾರೋ ವಿತ್ ಫರ್ನಿಚರ್ಸ್ ಅಂತ ತೆಗೆದುಕೊಂಡು ಹೋಗೋದಿಲ್ಲ. ಯಾಕೆ? ನಾವು ಇದ್ದದ್ದು ಯಾವುದಕ್ಕೆ? ಬಾಡಿಗೆಗೆ. ಅನುಭವಿಸಿದ ನಂತರ ಬೇರೊಂದು ಊರಿಗೋ ಇನ್ನು ಬೇರೊಂದು ಮನೆಗೆ ಹೋದಾಗ ಅದೆಲ್ಲವನ್ನು ಕೂಡ ಅಲ್ಲೇ ಬಿಟ್ವಿ, ಮತ್ತೆ ಇನ್ನೊಂದು ಮನೆಗೆ ಹೋದ್ವಿ. ಹಾಗೆ ಇಡೀ ಜಗತ್ತೇ ಅದು ಪರಮಾತ್ಮನ ಮನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಹೇಗೆ ಬಾಡಿಗೆ ಕೊಟ್ಟಂತಹ ವ್ಯಕ್ತಿ ಅರ್ಥಾತ್ ಮನೆಯ ಓನರ್ ಏನು ಮಾಡ್ತಾನೆ, ಇದನ್ನೇ ಉಪಯೋಗಿಸ್ಕೊಳ್ಳಿ ಅಂತ ಕೊಡ್ತಾನೆ. ಉಪಯೋಗಿಸ್ತೇವೆ, ಉಪಯೋಗ ಆದ ನಂತರ ಅದನ್ನು ಅಲ್ಲೇ ಬಿಡ್ತೇವೆ, ಮತ್ತೆ ಮುಂದೆ ಹೋಗ್ತೇವೆ. ಹಾಗೆ ನಾವು ಇರುವುದು ಕೂಡ ಈ ಪರಮಾತ್ಮನ ಮನೆಯಲ್ಲಿ. ಇಡೀ ಜಗತ್ತೇ ಈಶಾವಾಸ್ಯ ಅಹಂ ನಿವಾಸಃ ಎಂಬುದಾಗಿ ಪರಮಾತ್ಮನೇ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಆ ಮನೆಯ ಓನರ್ ಆದಂತಹ ಪರಮಾತ್ಮ ನಮಗೆ ಏನು ಕೊಡ್ತಾನೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಅದನ್ನು ಬಿಟ್ಟು ಇನ್ನೊಬ್ಬರ ಹತ್ತಿರ ಹೋಗಿ ದೇಹಿ ಎಂಬುದಾಗಿ ಸರ್ವಥಾ ಯಾಚನೆಯನ್ನು ಮಾಡಬಾರದು ಎಂಬುದಾಗಿ ಗೀತೆಯಲ್ಲೂ ಕೂಡ ಪರಮಾತ್ಮ ಇದೇ ಅಂಶವನ್ನು ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಅಂತ, ಇಡೀ ಜಗತ್ತಿಗೆ ನಾನೇ ಒಡೆಯ ಎಂಬುದಾಗಿ ಹೇಳ್ತಾನೆ. ಹೀಗೆ ಅನೇಕ ಮಾತುಗಳಿವೆ. ಇಡೀ ಜಗತ್ತು ಪರಮಾತ್ಮನ ಆವಾಸ ಸ್ಥಾನ ಎಂಬುದಾಗಿ ತಿಳಿಸುವಂತಹ ಅನೇಕ ಮಾತುಗಳು ಗೀತೆಯಲ್ಲಿ ನಮಗೆ ಹೇರಳವಾಗಿ ಕಾಣಸಿಗ್ತವೆ. ಇಷ್ಟೆಲ್ಲ ಹೇಳಿ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹವಿದಂ ಕೃತಂ ಏಕಾಂಶೇನ ಸ್ಥಿತೋ ಜಗತ್ ಅಂತ. ನಾನು ಜಗತ್ತನ್ನು ಸೃಷ್ಟಿ ಮಾಡ್ತೇನೆ, ಸಂಹಾರ ಮಾಡ್ತೇನೆ, ರಕ್ಷಣೆ ಮಾಡ್ತೇನೆ, ನಾನೇ ಗತಿ, ಎಲ್ಲದವು ನಾನೇ ಮಾಡ್ತೀನಿ. ಇಷ್ಟೆಲ್ಲ ಯಾಕೆ ಹೇಳಬೇಕು? ಇದ್ಯಾವುದೂ ಬೇಡ. ವಿಷ್ಟಭ್ಯಾಹಮಿದಂ ಕೃಸ್ತಂ ಏಕಾಂಶೇನ ಸ್ಥಿತೋ ಜಗತ್ ಎಂಬುದಾಗಿ ಸ್ವಯಂ ನಾನೇ ಪರಮಾತ್ಮನೇ ಒಂದು ಅಂಶದಿಂದಾಗಿ ಇಡೀ ಜಗತ್ತನ್ನು ಅಪ್ಪಿಕೊಂಡು ಹಿಡಿದು ನಿಂತಿದ್ದೇನೆ ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಅಂದರೆ ಸ್ವಯಂ ಪರಮಾತ್ಮನೇ ಇಡೀ ಜಗತ್ತು ಚೆನ್ನಾಗಿರಬೇಕು, ಆಚೆ ಚಲಿಸಬಾರದು ಎಂಬಂತಹ ದೊಡ್ಡ ಉದ್ದೇಶದಿಂದಾಗಿ ಇಡೀ ಜಗತ್ತನ್ನೇ ಅಪ್ಪಿಕೊಂಡು ನಿಂತಿದ್ದೇನೆ ಎಂಬುದಾಗಿ ಪರಮಾತ್ಮನೇ ಹೇಳುವಂತಹ ಮಾತು. ಹಾಗಾಗಿ ಗೀತೆಯಲ್ಲಿ ಬರುವಂತಹ ಅನೇಕ ಮಾತುಗಳು, ಮತ್ತ ಪರತರಸ್ಯ ಅನ್ನ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೆ ಮಣಿಗಣ ಇವ ಅಂತ, ಇಡೀ ಜಗತ್ತು ನನ್ನಲ್ಲಿ ಪೂರ್ಣಿಸಲ್ಪಟ್ಟಿದೆ ಅಂತ. ಹೇಗೆ ಒಂದು ದಾರ ಇರುತ್ತೆ, ಆ ದಾರಕ್ಕೆ ನಾವು ಮಣಿಗಳನ್ನು ಜೋಡಿಸ್ತಾ ಹೋಗ್ತೇವೆ. ಜೋಡಿಸ್ತಾ ಹೋದಾಗ ದಾರ ಏನಾಯಿತು, ಮಣಿಗಳಿಗೆ ಆಶ್ರಯ ಆಯಿತು. ದಾರ ಇದ್ದರೆ ಸರ ಇರುತ್ತೆ, ದಾರ ಕಟ್ಟಾಗಿ ಹೋಗಿಬಿಟ್ರೆ ಸರ ಹೋಗಿಬಿಡುತ್ತೆ. ಹಾಗೆ ಪರಮಾತ್ಮನೂ ಕೂಡ ಒಂದು ಸೂತ್ರ ಇದ್ದಂತೆ, ದಾರ ಇದ್ದಂತೆ. ಆ ದಾರದಲ್ಲಿ ನಾವೆಲ್ಲ ಇದ್ದೇವೆ. ದಾರ ಇದ್ದರೆ ಹಾರ ಇರುತ್ತೆ, ಮಣಿ ಇರುತ್ತೆ, ಸರ ಇರುತ್ತೆ. ಆ ದಾರವೇ ಹೋಗಿಬಿಟ್ರೆ ಹೇಗೆ ಎಲ್ಲ ಸರವೂ ಹೋಗಿಬಿಡುತ್ತೋ ಹಾಗೆ ನಾನು ಕೂಡ ಒಂದು ಸೂತ್ರ ಇದ್ದಂತೆ, ದಾರ ಇದ್ದಂತೆ ಎಂಬುದಾಗಿ ಪರಮಾತ್ಮ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಈಶಾವಾಸ್ಯೋಪನಿಷತ್ತು ಮತ್ತು ಭಗವದ್ಗೀತೆಯನ್ನು ಗಮನಿಸಿದಾಗ ಪ್ರಧಾನವಾಗಿ ಕಂಡುಬರುವಂತಹ ಅಂಶ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ರಕ್ಷಣೆಯನ್ನು ಮಾಡಿ ಕೊನೆಗೆ ಅದನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಅದು ಪರಮಾತ್ಮ. ಹಾಗಾಗಿ ಇಡೀ ಜಗತ್ತು ಅದು ಪರಮಾತ್ಮನ ಮನೆ, ಅದು ಈಶಾವಾಸ್ಯ. ಹಾಗಾಗಿ ನಾವು ಯಾರನ್ನು ಕೂಡ ಬೇಡಬಾರದು ಎಂಬುದಾಗಿ ತಿಳಿಯುತ್ತೆ. ಈ ಮಂತ್ರಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೀಬೇಕಾದ್ರೆ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ, ತದಧೀನ ಪ್ರವೃತ್ತಿತ್ವ ತದೀಯಂ ಸರ್ವಮೇವ ಯತ್ ತದ್ದತ್ತೇನೈವ ಭುಂಜೀತಃ ಅಥೋ ನಾಣ್ಯಂ ಪ್ರಯಾಚಯೇತ್ ಎಂಬುದಾಗಿ ಬ್ರಹ್ಮಾಂಡ ಪುರಾಣದ ಒಂದು ಮಾತನ್ನು ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ. ಇಡೀ ಜಗತ್ತು ಪರಮಾತ್ಮನ ಮನೆ, ಹಾಗಾಗಿ ಅಥೋ ನ ಅನ್ಯಂ ಪ್ರಯಾಚಯೇತ್ ಅಂತ. ಕೇಳಿದರೆ ನಾವು ಪರಮಾತ್ಮನನ್ನೇ ಕೇಳಬೇಕು, ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಕೇಳಬಾರದು ಎಂಬುದಾಗಿ ಒಂದು ಮಾತನ್ನು ಹೇಳ್ತಾರೆ. ಯಾಕೆಂದರೆ ಇಡೀ ಜಗತ್ತು ಪರಮಾತ್ಮನ ಮನೆ, ಮನೆಯ ಓನರನ್ನು ಕೇಳಬೇಕು. ಹಾಗಾಗಿ ಮನೆಯ ಓನರ್ ಪರಮಾತ್ಮ, ಹಾಗಾಗಿ ಪರಮಾತ್ಮನನ್ನೇ ಕೇಳಬೇಕು ಅಂತ ತಿಳಿಸ್ತಾರೆ. ಪರಮಾತ್ಮನನ್ನು ಕೇಳಬೇಕು ಎಂಬುದಾಗಿ ತಿಳಿಸಿದ್ದು ಯಾರಿಗೆ ಅಂತ ಹೇಳಿದರೆ ಅದು ಮಧ್ಯಮ ಭಕ್ತರಿಗೆ, ಅಂದರೆ ನಮ್ಮಂಥ ಭಕ್ತರಿಗೆ. ನಾವು ಇನ್ನೊಬ್ಬರನ್ನು ಕೇಳೋದು ಬೇಡ, ಕೇಳಿದರೆ ಪರಮಾತ್ಮನನ್ನೇ ಕೇಳೋಣ ಅಂತ ದಾಸರು ಇದನ್ನೇ ಹೇಳ್ತಾರೆ. ಬೇಡಿದರೆ ಎನ್ನ ಒಡೆಯನನ್ನು ಬೇಡುವೆ, ಕಾಡಿದರೆ ಎನ್ನ ಒಡೆಯನನ್ನು ಕಾಡುವೆ ಅಂತ. ಕೇಳಿದರೆ ಎನ್ನ ಪರಮಾತ್ಮನನ್ನು ಕೇಳಬೇಕು, ಯಾಕೆಂದರೆ ಅವನೇ ನಮಗೆ ತಂದೆ ತಾಯಿ ಎಲ್ಲವೂ ಕೂಡ ಅಂತ. ಆದರೆ ನಿಜವಾದಂತಹ ಭಕ್ತರು ಅಂತ ಯಾರು ಇರ್ತಾರಲ್ಲ, ಅಂದರೆ ಶ್ರೇಷ್ಠ ಭಕ್ತರು ಅಂತ ಇರ್ತಾರಲ್ಲ, ಅವರು
ಪರಮಾತ್ಮನನ್ನು ಏನು ಕೇಳೋದಿಲ್ಲ ಅಂತೆ. ಪರಮಾತ್ಮನಲ್ಲಿ ಅವರು ಕೇಳೋದು ಇಷ್ಟೇ, ಜ್ಞಾನ ಭಕ್ತಿ. ಇವೆರಡನ್ನು ಬಿಟ್ಟು ಪರಮಾತ್ಮನನ್ನು ಏನನ್ನು ಕೇಳದೇ ಇರುವಂತಹ ವ್ಯಕ್ತಿಗಳು ಅವರು ನಿಜವಾದಂತಹ ಶ್ರೇಷ್ಠ ಭಕ್ತರು ಎಂಬುದಾಗಿ ಕರೆಸ್ಕೊಳ್ತಾರೆ. ಆ ರೀತಿಯಾದಂತಹ ಶ್ರೇಷ್ಠ ಭಕ್ತರು ಅಂತ ಹೇಳಿದ್ರೆ ಅದು ವಾಯುದೇವರು, ಭೀಮಸೇನ ದೇವರು ಅಂತ ನಾವು ಮಹಾಭಾರತದಲ್ಲಿ ನೋಡ್ತೇವೆ. ಪಾಂಡವರಿಗೆ ಮತ್ತು ಕೌರವರಿಗೆ ಒಬ್ಬನೇ ಗುರು, ಅದು ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಪಾಂಡವರಿಗೆ ಕೌರವರಿಗೆ ಅನೇಕ ವಿಧವಾದಂತಹ ಶಸ್ತ್ರದ ಅಭ್ಯಾಸವನ್ನು, ಅಸ್ತ್ರದ ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ. ಹೀಗೆ ಮಾಡಿಸ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಅಸ್ತ್ರಮಂತ್ರವನ್ನು ಉಪದೇಶ ಪಡ್ಕೊಳ್ತಾರೆ, ಅದನ್ನು ಅಭ್ಯಾಸ ಮಾಡ್ತಾರೆ. ಶಸ್ತ್ರ ಅಂತ ಹೇಳಿದ್ರೆ ಸಾಮಾನ್ಯ ಬಿಲ್ಲು, ಬಾಣ, ಗದೆ ಇತ್ಯಾದಿಗಳು. ಅಸ್ತ್ರ ಅಂತ ಹೇಳಿದ್ರೆ ಅದರಲ್ಲಿಯೇ ಬೇರೆ ಬೇರೆ ದೇವತೆಗಳನ್ನು, ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ವರುಣಾಸ್ತ್ರ ಅಂತ ಅನೇಕ ಅಸ್ತ್ರಗಳಿವೆ. ಅಗ್ನಿದೇವರನ್ನು, ವರುಣನನ್ನು, ಇಂದ್ರನನ್ನು ಪ್ರಾರ್ಥನೆ ಮಾಡಿ ನೀವು ಇದರಲ್ಲಿ ಒಂದು ಸನ್ನಿಹಿತರಾಗಿ ಇದ್ದುಕೊಂಡು ಎದುರುಗಡೆ ಇರುವಂತಹ ನನ್ನ ಶತ್ರುವನ್ನು ಸಂಹಾರ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಅಭ್ಯಾಸ ಮಾಡುವುದು ಅಸ್ತ್ರ ಅಂತ ಕರೆಸಿಕೊಳ್ಳುತ್ತೆ. ದ್ರೋಣಾಚಾರ್ಯರು ಅಸ್ತ್ರವಿದ್ಯೆಯನ್ನು ಉಪದೇಶ ಮಾಡ್ತಾ ಇದ್ದರು. ಪ್ರತಿಯೊಬ್ಬರು ಕೂಡ ಅಭ್ಯಾಸ ಮಾಡಿದರು. ಆದರೆ ಭೀಮಸೇನ ದೇವರೊಬ್ಬರು ಮಾತ್ರ ಏನು ಮಾಡಲಿಲ್ಲ ಅಂತೆ, ಅಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡಲಿಕ್ಕೆ ಹೋಗಲೇ ಇಲ್ಲ ಅಂತೆ. ಯಾಕೆ ಅಭ್ಯಾಸ ಮಾಡಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಮಹಾಭಾರತದಲ್ಲಿ ಹೇಳ್ತಾರೆ, ಅಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳಿದರೆ ಅಸ್ತ್ರ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಓ ಅಸ್ತ್ರದೇವತೆಯೇ, ನೀನು ಬಂದು ನನ್ನನ್ನು ರಕ್ಷಣೆ ಮಾಡು, ಎದುರುಗಡೆ ಇರುವಂತಹ ಶತ್ರುವನ್ನು ಸಂಹಾರ ಮಾಡು ಅಂತ. ಇದು ಏನು, ಒಂದು ರೀತಿಯಾದಂತಹ ಸ್ವಾರ್ಥ. ನನ್ನನ್ನು ರಕ್ಷಣೆ ಮಾಡು ಅಂತ ಬೇಡುವುದು ಕೂಡ ಒಂದು ರೀತಿಯಾದಂತಹ ಸ್ವಾರ್ಥ. ಹಾಗಾಗಿ ಭೀಮಸೇನ ದೇವರು ನಾನು ನನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಯಾವತ್ತೂ ಕೂಡ ಇನ್ನೊಬ್ಬ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಅಸ್ತ್ರಾಭ್ಯಾಸವನ್ನು ಮಾಡುವುದಿಲ್ಲ ಅಂತ ತಿರಸ್ಕಾರ ಮಾಡಿಬಿಟ್ರು. ಹಾಗಾಗಿ ನಾವು ಮಹಾಭಾರತದಲ್ಲಿ ಕಾಣುವಂತೆ ಭೀಮಸೇನ ದೇವರು ಅಸ್ತ್ರ ಪ್ರಯೋಗವನ್ನು ಮಾಡಿದರು ಅಂತ ಎಲ್ಲೂ ಕಾಣಿಸೋದಿಲ್ಲ. ಭೀಮಸೇನ ದೇವರು ಯುದ್ಧ ಅಂತ ಹೇಳಿದರೆ ಅದು ಯಾವ ಮೂಲಕ, ಗದೆಯ ಮೂಲಕವೇನೆ ಎಲ್ಲರನ್ನೂ ಕೂಡ ಸಂಹಾರ ಮಾಡಿ ಯುದ್ಧ ಮಾಡಿದಂತಹ ಮಹೋನ್ನತ ವ್ಯಕ್ತಿತ್ವ ಅದು ಭೀಮಸೇನ ದೇವರದ್ದು. ಅದು ಯಾಕೆ ಅಂತ ಹೇಳಿದರೆ ಇನ್ನೊಬ್ಬರ ಹತ್ತಿರ ಸ್ವಾರ್ಥಕ್ಕೋಸ್ಕರ ಪ್ರಾರ್ಥನೆ ಮಾಡಬಾರದು ಎಂಬಂಥ ಉದ್ದೇಶದಿಂದಾಗಿ. ಇದಕ್ಕೆ ಮತ್ತೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಭೀಮಸೇನ ದೇವರು ಪ್ರಾರ್ಥನೆ ಮಾಡಿದ್ದಾರೆ, ಅದರೂ ಸಾಮಾನ್ಯ ಪ್ರಾರ್ಥನೆಯಲ್ಲ, ಭಿಕ್ಷೆ ಬೇಡಿದ್ದಾರೆ ಅಂತ. ಭೀಮಸೇನ ದೇವರು ವನವಾಸಕ್ಕೆ ಅಂತ ಹೋದರು, ಎಲ್ಲ ಪಾಂಡವರು ಕೂಡ. ಕೊನೆಗೆ 1 ವರ್ಷ ಅಜ್ಞಾತವಾಸ ಅಂತ ವಿರಾಟ ನಗರದಲ್ಲಿ ಇದ್ದರು. ಆವಾಗ ಭೀಮಸೇನ ದೇವರು ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಭಿಕ್ಷೆ ಬೇಡಿ ಅದನ್ನು ತಂದು ಎಲ್ಲರಿಗೂ ಕೂಡ ಕೊಟ್ಟು ಊಟ ಮಾಡಿ ತಾವು ಊಟ ಮಾಡ್ತಾ ಇದ್ರು ಅನ್ನುವಂತಹ ಕಥೆ ಮಹಾಭಾರತದಲ್ಲಿ ಬರುತ್ತೆ. ಅಲ್ಲಿ ಏನಂತ ಹೇಳಿದರು, ಭಿಕ್ಷೆ ಬೇಡಿದರು ಅಂತ ಹೇಳಿದರು. ಸಾಮಾನ್ಯ ದೇವತೆಗಳ ಹತ್ತಿರ ಪ್ರಾರ್ಥನೆಯನ್ನೇ ಮಾಡದೇ ಇದ್ದಂತಹ ಭೀಮಸೇನ ದೇವರು ಭೂಮಿಯಲ್ಲಿ ಇದ್ದಂತಹ ಅಧಮರಾದಂತಹ ಮನುಷ್ಯರ ಮನೆಗೆ ಹೋಗಿ ದೇಹಿ ಅಂತ ಭಿಕ್ಷೆ ಬೇಡಿದರು ಅಂತ ಹೇಳಿದ್ರೆ ಭೀಮಸೇನ ದೇವರ ನಿಷ್ಕಾಮವಾದಂತಹ ಭಕ್ತಿಗೆ ಧಕ್ಕೆ ಬಂತಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಭೀಮಸೇನ ದೇವರು ಕೂಡ ಪ್ರಾರ್ಥನೆ ಮಾಡಿದರು ಅಂತ. ಅದಕ್ಕೆ ಮಹಾಭಾರತವೇ ಉತ್ತರ ಕೊಡುತ್ತೆ, ಭೀಮಸೇನ ದೇವರು ಯಾರ ಮುಂದೆನೂ ಕೂಡ ಹೋಗಿ ದೇಹಿ ಅಂತ ಬೇಡಲಿಲ್ಲ ಅಂತ. ದೇಹಿ ಅಂತ ಬೇಡಿದರೇನೆ ಕೊಡೋದು ಕಷ್ಟ, ಅಂಥದ್ರಲ್ಲಿ ಭೀಮಸೇನ ದೇವರು ಸುಮ್ಮನೆ ಹೋಗಿ ನಿಂತ್ಕೊಂಡ್ರೆ ಕೊಡ್ತಾ ಇದ್ದಾರೆ ಭಿಕ್ಷೆಯನ್ನು ಅಂತ. ಅದಕ್ಕೆ ಹೇಳ್ತಾರೆ, ಹುಂಕಾರಾತ್ ಕರವತ್ವೈಶ್ಯತೋ ಅಗ್ರಹೀತ್ ಅಂತ. ಭೀಮಸೇನ ದೇವರು ಯಾವ ಮನೆಯ ಹತ್ತಿರನೂ ಕೂಡ ಹೋಗಿ ಭಿಕ್ಷೆಯನ್ನು ಸರ್ವಥಾ ಬೇಡ್ತಾ ಇದ್ದಿಲ್ಲ. ಪ್ರತಿಯೊಂದು ಮನೆಯ ಮುಂದೆ ಹೋಗಿ ಕೂಡ ಹುಂಕಾರವನ್ನು ಜೋರಾಗಿ ಹುಮ್ ಅಂತ ಘರ್ಜನೆ ಮಾಡ್ತಾ ಇದ್ರು ಅಂತೆ. ತಕ್ಷಣದಲ್ಲಿ ಏನೇ ಬಂದು ಭಿಕ್ಷೆ ಆಗ್ತಾ ಇದ್ರು ಅಂತ. ಇದು ಇನ್ನೂ ಅಧ್ವಾನ ಅಂತ. ಕನಿಷ್ಠ ಹೋಗಿ ಭಿಕ್ಷೆಯನ್ನು ಬೇಡಿದರೆ ಇಷ್ಟ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ. ಇಲ್ಲಿ ಭೀಮಸೇನ ದೇವರ ಮೇಲಿನ ಹೆದರಿಕೆಯಿಂದಾಗಿ ಕೊಡ್ತಾ ಇದ್ದಾರೆ. ಕೊಡದೇ ಹೋದರೆ ಭೀಮಸೇನ ದೇವರು ನಮಗೆ ಹೊಡೆದು ಬಿಡ್ತಾರೆ ಏನೋ ಅಂತ ಹೆದರಿಕೆಯಿಂದ ಕೊಡ್ತಾ ಇದ್ದಾರೆ. ಇದು ಒಂದು ರೀತಿ ಭಿಕ್ಷೆ ಎತ್ತುವುದು ಅಲ್ಲ, ಇದು ಒಂಥರ ಬಲಾತ್ಕಾರ ಇದ್ದ ರೀತಿಯಾಗಿ. ಇದು ಇನ್ನೂ ನಿಕೃಷ್ಟವಾದದ್ದು. ಇದನ್ನು ಯಾಕೆ ಭೀಮಸೇನ ದೇವರು ಮಾಡಿದ್ರು ಮತ್ತೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಮಹಾಭಾರತವೇ ಉತ್ತರ ಕೊಡುತ್ತೆ, ಕರವತ್ ವೈಶ್ಯತೋಗ್ರಹೀತ್. ಕರ ಅಂತ ಹೇಳಿದ್ರೆ ಟ್ಯಾಕ್ಸ್. ಅವರು ಹಾಕ್ತಾ ಇದ್ದಂತಹ ಊಟ, ಭಿಕ್ಷೆ ಎಲ್ಲವೂ ಕೂಡ ಭೀಮಸೇನ ದೇವರಿಗೆ ಕೊಡ್ತಾ ಇದ್ದಂತಹ ಟ್ಯಾಕ್ಸ್ ಅಂತೆ. ಭೀಮಸೇನ ದೇವರಿಗೆ ಯಾಕೆ ಟ್ಯಾಕ್ಸ್ ಕೊಡಬೇಕು? ರಾಜ, ವಿರಾಟ ರಾಜ, ಅವನಿಗೆ ಕೊಡಬೇಕು ಟ್ಯಾಕ್ಸು. ಭೀಮಸೇನ ದೇವರು ತಮಗೆ ವಾಸ ಮಾಡಲಿಕ್ಕೂ ಕೂಡ ಗತಿ ಇಲ್ಲ, ಅಜ್ಞಾತವಾಸದಲ್ಲಿ ಇದ್ದಾರೆ. ಅವರಿಗೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಭೀಮಸೇನ ದೇವರು ದೊಡ್ಡ
ಉಪಕಾರವನ್ನು ಸಮಾಜಕ್ಕೆ ಮಾಡಿದ್ದರು ಎಂಬುದಾಗಿ ತಿಳಿಸ್ತಾರೆ. ಏನು ಅದು ಉಪಕಾರ ಅಂತ ಹೇಳಿದರೆ, ಅದು ಬಕಾಸುರನ ಸಂಹಾರ. ಬಕಾಸುರ ಮಹಾ ದೊಡ್ಡ ದೈತ್ಯ. ಪ್ರತಿನಿತ್ಯ ಅವನಿಗೆ ಒಂದು ರೂಲ್ಸ್ ಇತ್ತು, ಒಂದು ಬಂಡಿಯಷ್ಟು ಅನ್ನ ಅವನಿದ್ದಲ್ಲಿಯೇ ಹೋಗಬೇಕು. ಅದರ ಜೊತೆಗೆ ಬಂಡಿಯನ್ನು ಎಳೆದುಕೊಂಡು ಬಂದಂತಹ 2 ಎತ್ತುಗಳು ಅವನಿಗೆ ಆಹಾರ. ಅದೇ ರೀತಿಯಾಗಿ ಬಂಡಿಯನ್ನು ಓಡಿಸಿಕೊಂಡು ಹೋದಂತಹ ವ್ಯಕ್ತಿಯು ಕೂಡ ಅವನಿಗೆ ಆಹಾರ. ಹೀಗೆ ಆ ವಿರಾಟ ರಾಜ್ಯಕ್ಕೆ ದೊಡ್ಡ ಕಂಟಕ ಯಾರು ಅಂತ ಹೇಳಿ ಅದು ಬಕಾಸುರ ಆಗಿದ್ದ. ಹಾಗಾಗಿ ಅಂತಹ ಬಕಾಸುರನನ್ನು ಸಂಹಾರ ಮಾಡಿ ಲಕ್ಷಾಂತರ ಜನರ ಜೀವವನ್ನು ಉಳಿಸಿದ್ದು ಯಾರು? ಅದು ಭೀಮಸೇನ ದೇವರು. ಹಾಗಾಗಿ ಭೀಮಸೇನ ದೇವರಿಗೆ ಕರವನ್ನು ಕೇಳುವಂಥ, ಟ್ಯಾಕ್ಸನ್ನು ಕೇಳುವಂಥ ಹಕ್ಕು ಇತ್ತು ಎಂಬುದಾಗಿ ವೇದವ್ಯಾಸ ದೇವರು ಹೇಳ್ತಾರೆ. ಹಾಗಾಗಿ ಭೀಮಸೇನ ದೇವರು ಯಾರ ಹತ್ತಿರನೂ ಕೂಡ ಹೋಗಿ ದೇಹಿ ಅಂತ ಬೇಡಲಿಲ್ಲ. ಅವರೇನು ಮಾಡಿದರು? ಕೇವಲ ಹುಂಕಾರವನ್ನು ಮಾಡ್ತಾ ಇದ್ದರು. ಸ್ವತಃ ಅವರೇನೇ ಅತ್ಯಂತ ಪ್ರೀತಿಯಿಂದಾಗಿ ಜನರು ಭಿಕ್ಷೆಯನ್ನು ಹಾಕ್ತಾ ಇದ್ದರು ಎಂಬುದಾಗಿ ಹೇಳ್ತಾರೆ. ಇದು ಒಂದು ಹಂತ. ಆದರೆ ಕೊನೆಗೆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಸಂಹಾರ ಆಯಿತು. ದ್ರೋಣಾಚಾರ್ಯರ ಸಂಹಾರ ಆದ ಮೇಲೆ ಅಶ್ವತ್ಥಾಮಾಚಾರ್ಯರಿಗೆ, ಅಂದರೆ ದ್ರೋಣಾಚಾರ್ಯರ ಮಗನಿಗೆ ತುಂಬ ಸಿಟ್ಟು ಬಂತು ಅಂತೆ. ನನ್ನ ತಂದೆಯಾದಂತಹ ದ್ರೋಣಾಚಾರ್ಯರನ್ನು ಸಂಹಾರ ಮಾಡಿಬಿಟ್ರು ಅಂತ ಇಡೀ ಪಾಂಡವರ ಸೈನ್ಯವನ್ನೇ ನಾನು ಬೂದಿ ಮಾಡಿ ಹಾಕ್ತೇನೆ ಅಂತ ದೊಡ್ಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಬ್ರಹ್ಮಾಸ್ತ್ರ ಅಂತ ಹೇಳಿದರೆ ಅದು ಎಲ್ಲ ಅಸ್ತ್ರಗಳಿಗೆ ದೊಡ್ಡ ರಾಜ, ಅಷ್ಟು ದೊಡ್ಡ ಅಸ್ತ್ರ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರು. ಅದರ ಪರಿಹಾರ ಹೇಗೋ ಆಯಿತು. ಕೊನೆಗೆ ಅದಕ್ಕೂ ಮಿಗಿಲಾದಂತಹ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದರಂತೆ. ಅದು ಬ್ರಹ್ಮಾಸ್ತ್ರಕ್ಕೂ ದೊಡ್ಡದಾದಂತಹ ಅಸ್ತ್ರ, ಅದು ನಾರಾಯಣಾಸ್ತ್ರ. ಆವಾಗ ಏನು ಮಾಡಬೇಕು ಅಂತ ತೋಚೋದಿಲ್ಲ ಯಾರಿಗೂ ಕೂಡ. ಅಲ್ಲಿಯೇ ಕೃಷ್ಣ ಇರ್ತಾನೆ. ಕೃಷ್ಣ ಹೇಳ್ತಾನೆ, ನೀವೆಲ್ಲರೂ ಕೂಡ ಆ ನಾರಾಯಣಾಸ್ತ್ರಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿಯಿಂದ, ಆವಾಗ ನಾರಾಯಣಾಸ್ತ್ರ ಶಾಂತ ಆಗುತ್ತೆ ಅಂತ. ಕೊನೆಗೆ ಅಲ್ಲಿ ಇದ್ದಂತಹ ಎಲ್ಲ ಸೈನಿಕರು, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಪ್ರತಿಯೊಬ್ಬರೂ ಕೂಡ ನಾರಾಯಣಾಸ್ತ್ರ ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನದೇ ಒಂದು ರೂಪ. ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ನಾರಾಯಣಾಸ್ತ್ರ ಶಾಂತವಾಗಿ ಹೋಗುತ್ತೆ. ಕೊನೆಗೆ ಅದು ಬಂದು ಭೀಮಸೇನ ದೇವರ ತಲೆ ಮೇಲೆ ನಿಲ್ಲುತ್ತೆ ಅಂತೆ. ಕೃಷ್ಣ ಹೇಳ್ತಾನೆ, ಭೀಮ ಆದಷ್ಟು ಬೇಗ ನೀನು ನಮಸ್ಕಾರ ಮಾಡು, ಅದು ಹೋಗಿಬಿಡುತ್ತೆ ನಾರಾಯಣಾಸ್ತ್ರ, ನಿನ್ನನ್ನು ಏನೂ ಮಾಡೋದಿಲ್ಲ ಅಂತ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಇಲ್ಲ, ನಾನು ನಮಸ್ಕಾರ ಮಾಡೋದಿಲ್ಲ. ನನ್ನ ಪ್ರಾಣವನ್ನು ರಕ್ಷಣೆ ಮಾಡಬೇಕು ಎಂಬಂಥ ಸ್ವಾರ್ಥದಿಂದಾಗಿ ನಾನೇನು ಮಾಡೋದಿಲ್ಲ, ಅಸ್ತ್ರ ದೇವತೆಗಳಿಗೆ ನಮಸ್ಕಾರ ಮಾಡೋದಿಲ್ಲ ಅಂತ. ಆವಾಗ ಧರ್ಮರಾಜ ಒಂದು ಮಾತು ಹೇಳ್ತಾನೆ, ಬೇರೆ ಅಸ್ತ್ರಗಳಾಗಿದ್ದರೆ ನಾನು ನಿನಗೆ ಒತ್ತಾಯ ಮಾಡ್ತಾ ಇರಲಿಲ್ಲ, ಇದು ನಾರಾಯಣಾಸ್ತ್ರ ಅಂತ ಹೇಳಿದ್ರೆ ಸಾಕ್ಷಾತ್ ಪರಮಾತ್ಮನೇ ಇದಕ್ಕೆ ಒಡೆಯ. ಬೇರೆ ದೇವತೆಗಳನ್ನು ನಮಸ್ಕಾರ ಮಾಡಿದರೆ ನಿನಗೆ ಕಷ್ಟ ಆಗುತ್ತೆ. ಪರಮಾತ್ಮನಿಗೆ ನೀನು ಪ್ರತಿನಿತ್ಯ ನಮಸ್ಕಾರ ಮಾಡ್ತೀಯ, ಹಾಗೆ ಇದಕ್ಕೆ ನಮಸ್ಕಾರ ಮಾಡಿದ್ರೆ ಏನು ನಿನ್ನ ಗಂಟೆ ಹೋಗುತ್ತೆ, ನಮಸ್ಕಾರ ಮಾಡು ಅಂತ ಧರ್ಮರಾಜ ಬೈತಾನೆ. ಅದಕ್ಕೆ ಭೀಮಸೇನ ದೇವರೊಂದು ಮಾತು ಹೇಳ್ತಾರೆ, ನಾನು ನನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ ಪರಮಾತ್ಮನಿಗೂ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ಭಾಗವತ ಧರ್ಮವನ್ನು ಬೆಳೆಸಿಕೊಂಡವರು ಅದು ವಾಯುದೇವರಂಥವರಿಗೆ ಸಾಧ್ಯ. ನಮ್ಮಂಥವರಿಗೆ ಪರಮಾತ್ಮನನ್ನು ಬೇಡದೇ ಇರುವಂತಹ ವೈರಾಗ್ಯ ಬರಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಆದರೆ ಒಂದು ಬರಲಿಕ್ಕೆ, ಬೆಳೆಸಿಕೊಳ್ಳಲಿಕ್ಕೆ ಅವಕಾಶ, ಬೇಡಿದರೆ ಎನ್ನ ಒಡೆಯನನ್ನು ಬೇಡುವೆ ಅಂತ. ಏನೇ ನಮಗೆ ಕಷ್ಟ ಬಂದರೂ ಕೂಡ ಅದನ್ನು ಪರಿಹಾರ ಮಾಡುವಂಥ ಪರಮಾತ್ಮನ ಹತ್ತಿರ ಮಾತ್ರ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರ ಹತ್ತಿರ ಹೋಗಿ ಕೈ ಚಾಚಬಾರದು ಎಂಬುದಾಗಿ. ಇಷ್ಟು ಈಶಾವಾಸ್ಯ ಉಪನಿಷತ್ತಿನ ಮೊದಲ ಮಂತ್ರದ ಸಂದೇಶ. ಇಡೀ ಜಗತ್ತು ಪರಮಾತ್ಮನ ಮನೆ, ಹಾಗಾಗಿ ಕೇಳಿದರೆ ಅವನನ್ನೇ ಕೇಳಬೇಕು, ಇನ್ನೊಬ್ಬರ ಹತ್ತಿರ ಹೋಗಿ ದೇಹಿ ಅಂತ ಕೈ ಚಾಚಬಾರದು ಎಂಬುದಾಗಿ ಮೊದಲನೇ ಮಂತ್ರದಲ್ಲಿ ಉಪದೇಶವನ್ನು ಕೊಡ್ತಾ ಇದ್ದಾರೆ. ಹೀಗೆ ಇಷ್ಟು ಉಪದೇಶವನ್ನು ಕೊಟ್ಟರು. ನಾವು ನಿನ್ನೆ ನೋಡಿದಂತೆ ಪರಮಾತ್ಮನ ತತ್ವವನ್ನು ಪಡೆಯಬೇಕಾದರೆ ಎರಡಿರಬೇಕು. ಒಂದು ಆಸೆಯನ್ನು ಬಿಡಬೇಕು, ಇನ್ನೊಂದು ತನಗೆ ವಿಹಿತವಾದಂತಹ ಕರ್ಮಗಳನ್ನು ಆಚರಣೆ ಮಾಡಬೇಕು. ಇದೆರಡಿದ್ದಾಗ ಮಾತ್ರ ಪರಮಾತ್ಮನ ಜ್ಞಾನವನ್ನು ಪಡೆಯಲಿಕ್ಕೆ ಯೋಗ್ಯತೆ ಬರುತ್ತೆ ಅಂತ. ಹೀಗೆ ಮೊದಲ ಮಂತ್ರದಿಂದ ಏನು ಮಾಡಿದರು, ಆಸೆಯನ್ನು ಬಿಡಬೇಕು ಅಂತ ತೋರಿಸಿಕೊಟ್ರು. ಎರಡನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಚೆನ್ನಾಗಿ ಮಾಡು ಎಂಬುದಾಗಿ ಎರಡನೇ ಮಂತ್ರ ಹೇಳ್ತಾ ಇದೆ. ಇದು ಯಾಕೆ ಹೊರಡಿತು ಎಂಬುದಾಗಿ ಹೇಳುತ್ತೆ. ಸಾಮಾನ್ಯವಾಗಿ ಆಸ್ತಿಕ ಸಮಾಜದ ಮೇಲೆ ಒಂದು ದೊಡ್ಡ ಅಪವಾದ ಇದೆ ಭಕ್ತಿಯ ಮೇಲೆ. ಏನು ಅಂತ ಹೇಳಿದರೆ,
ಈ ಜ್ಞಾನ ಭಕ್ತಿ ಎಲ್ಲವನ್ನು ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ನಿಷ್ಕ್ರಿಯತೆಗೆ ನಮ್ಮನ್ನು ಕೊಂಡುಕೊಂಡು ಹೋಗುತ್ತೆ ಅಂತ. ಏನು ನಿಷ್ಕ್ರಿಯತೆ ಅಂತ ಹೇಳಿದ್ರೆ ಭಕ್ತಿ ಒಂದಿದ್ಬಿಟ್ರೆ ಸಾಕು, ಬೇರೆ ಏನು ಕೆಲಸ ಮಾಡಬೇಕಾಗಿಲ್ಲ. ಪರಮಾತ್ಮನಲ್ಲಿ ಜ್ಞಾನ ಇದ್ದರೆ ಸಾಕು, ಪರಮಾತ್ಮನಲ್ಲಿ ಭಕ್ತಿ ಇದ್ದರೆ ಸಾಕು, ನಾವು ಏನು ಮಾಡೋದು ಬೇಕಾಗಿಲ್ಲ, ನಮ್ಮ ಉದ್ಧಾರ ಆಗೇ ಬಿಡುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ಏನಿದೆ? ಜ್ಞಾನ ಇದೆ, ಭಕ್ತಿ ಇದೆ. ಅದೆರಡೇ ಸಾಕು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ಬೇರೆ ಕಾರ್ಯವನ್ನು ಮಾಡುವಂಥ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ದೊಡ್ಡ ಆಕ್ಷೇಪವನ್ನು ಅನೇಕ ಜನರು ಮಾಡ್ತಾರೆ. ಆದರೆ ಉಪನಿಷತ್ತು ಹೇಳ್ತಾ ಇದೆ, ನಮ್ಮಲ್ಲಿರಬೇಕಾದಂಥ ಭಕ್ತಿ ಹಾಗೂ ಜ್ಞಾನ ಅದು ಯಾವತ್ತೂ ಕೂಡ ನಮ್ಮನ್ನು ಕರ್ಮ ಮಾಡಬೇಡ ಎಂಬುದಾಗಿ ಯಾವತ್ತೂ ತಿಳಿಸಿಲ್ಲ, ಹೊರತು ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸಿದೆ ಎಂಬುದಾಗಿ ಉಪನಿಷತ್ತು ಹೇಳ್ತಾ ಇದೆ. ಅದೇ ಕುರ್ವನ್ನೇವೇಹಿ ಕರ್ಮಾಣಿ ಜಿಜೀವಿಷೇ ಶತಕಂ ಸಮಾಹ ಏವಂ ತ್ವಯಿ ನಾಣ್ಯತೀತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಎಂಬುದಾಗಿ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ನಾವು ನಿನ್ನೆ ಕೇಳಿದಂತೆ ಪ್ರತಿಯೊಂದು ಮಂತ್ರದ ಋಷಿ ಛಂದಸ್ಸು ದೇವತೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದರು. ಮೊದಲ ಮಂತ್ರಕ್ಕೂ ಕೂಡ ಅನುಷ್ಠುಪ್ ಛಂದಸ್ಸು, ಈ ಎರಡನೇ ಮಂತ್ರಕ್ಕೂ ಕೂಡ ಅನುಷ್ಠುಪ್ ಛಂದಸ್ಸು ಇದೆ. ಎರಡು ಮಂತ್ರಕ್ಕೂ ಛಂದಸ್ಸು ಅನುಷ್ಠುಪ್ ಛಂದಸ್ಸು ಅಂದರೆ ಒಂದೊಂದು ಮಂತ್ರದಲ್ಲಿ ಒಂದೊಂದು ಪಾದದಲ್ಲಿ 8 ಅಕ್ಷರ ಇರುವಂತಹ ಛಂದಸ್ಸು. ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ನಿಮ್ಮ ಪಾಲಿನ ಕರ್ತವ್ಯವನ್ನು ನೀವು ಅವಶ್ಯವಾಗಿ ಮಾಡಲೇಬೇಕು ಅಂತ. ಇಲ್ಲಿ ಹೇಳಿದರು ಕುರ್ವನ್ ಏವ ಇಹ ಕರ್ಮಾಣಿ ಅಂತ. ಇಹ ಅಂತ ಹೇಳಿದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತಹ ಅರ್ಥ. ಇಹ ಅಂತ ಹೇಳಿದರೆ ಈ ಮನುಷ್ಯ ಶರೀರ ಬಂದಾಗ, ಯಾಕೆಂದರೆ ಪ್ರಾಣಿ ಪಕ್ಷಿ ಮರ ಗಿಡ ಇಂತಹ ಜನ್ಮ ಬಂದಾಗ ಸಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಾಧನೆ ಮಾಡಲಿಕ್ಕೆ ಅವಕಾಶ ಇರುವಂತಹ ಏಕೈಕ ಶರೀರ ಅಂತ ಹೇಳಿದರೆ ಅದು ಮಾನವ ಶರೀರ. ಹಾಗಾಗಿ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದೆ ಎಂಬುದಾಗಿ ಹೇಳಿದಂತೆ ಪರಮಾತ್ಮನ ನಾಮಸ್ಮರಣೆ ಮಾಡಲಿಕ್ಕೆ ಅನುಸಂಧಾನ ಮಾಡಲಿಕ್ಕೆ ಯೋಗ್ಯತೆ ಇರುವಂತಹ ಏಕೈಕ ಶರೀರ ಅದು ಮಾನವ ಶರೀರ. ಹಾಗಾಗಿ ಉಪನಿಷತ್ನಲ್ಲಿ ಕುರ್ವನ್ನೇವ ಇಹ ಕರ್ಮಾಣಿ ಅಂತ ಹೇಳಿದರೆ ಕರ್ಮಗಳನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸಿದರು. ಎಲ್ಲಿ ಅಂತ ಹೇಳಿದರೆ ಇಹ ಅಂದರೆ ಇಹ ಅಂತ ಹೇಳಿದರೆ ಮಾನವ ಶರೀರ ಬಂದಾಗ ಅಂತ ಒಂದು ಅರ್ಥ. ಇನ್ನೊಂದು ವಿಶಿಷ್ಟವಾದಂತಹ ಅರ್ಥ ಅಂತ ಹೇಳಿದರೆ ಇಹ ಅಂತ ಹೇಳಿದರೆ ಈ ಪರಮಾತ್ಮನಲ್ಲಿ. ಯಾಕೆಂದರೆ ಸ್ತೋತ್ರ ಮಾಡ್ತಾ ಇರೋದು ಯಾರು? ಸ್ವಯಂಭುವ ಮನುಗಳು. ಸ್ವಯಂಭುವ ಮನುವಿನ ಎದುರುಗಡೆ ಸಾಕ್ಷಾತ್ ಯಜ್ಞರೂಪಿಯಾದಂತಹ ಪರಮಾತ್ಮ ನಿಂತಿದ್ದಾನೆ. ಹಾಗಾಗಿ ಇಹ ಅಂತ ಹೇಳಿದರೆ ಈ ಪರಮಾತ್ಮನಲ್ಲಿ ಕಾರ್ಯವನ್ನು ಮಾಡಬೇಕು ಅಂತ ಅರ್ಥ. ಪರಮಾತ್ಮನಲ್ಲಿ ಕಾರ್ಯ ಮಾಡಬೇಕು ಅಂತ ಏನಿದು ವಿಚಿತ್ರವಾದ ಅರ್ಥ ಅಂತ ಹೇಳಿದರೆ, ಪರಮಾತ್ಮನಲ್ಲಿ ಕಾರ್ಯ ಮಾಡೋದು ಅಂತ ಹೇಳಿದರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ, ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ. ಕಾರ್ಯ ಮುಗಿದ ಮೇಲೆ ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ನಾನೇ ಮಾಡ್ತೀನಿ, ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಎಂಬುದಾಗಿ ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮನ ಪೂಜೆ ಎಂಬಂತಹ ಅನುಸಂಧಾನದಿಂದಾಗಿ ಮಾಡಬೇಕು ಎಂಬುದಾಗಿ ಉಪನಿಷತ್ತು ತಿಳಿಸ್ತಾ ಇದೆ. ಅದಕ್ಕೋಸ್ಕರನೇ ಇದಕ್ಕೆ ಕರ್ಮ ಅಂತ ಹೆಸರಿಟ್ಟರು. ಕರ್ಮ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಕರ ಪ್ಲಸ್ ಮಾ ಅಂತ, ಅಂದರೆ ಕರ್ತವ್ಯ. ಅದಕ್ಕೆ ಅರ್ಥ ಏನು ಅಂತ ಹೇಳಿದರೆ ಕರಮ ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ನಾವು ಪರಮಾತ್ಮನಿಗೆ ಕೊಡ್ತಾ ಇರುವಂತಹ ಕರ, ಟ್ಯಾಕ್ಸ್ ಎಂಬುದಾಗಿ ತಿಳಿದುಕೊಂಡು, ಮಾ ಅಂದರೆ ಬುದ್ಧಿ, ಟ್ಯಾಕ್ಸ್ ಎಂಬಂತಹ ಬುದ್ಧಿಯಿಂದಾಗಿ ಕರ್ಮವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಇದನ್ನೇ ಆಚಾರ್ಯರು ಹೇಳ್ತಾರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇಹೇ ಎಂಬುದಾಗಿ. ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸು ಅದು ಆಪ್ಷನಲ್ ಅಲ್ಲ, ಅದು ಮ್ಯಾಂಡೇಟ್ರಿ, ಕಟ್ಟಲೇಬೇಕು. ಹಾಗೆ ನಾವು ಕೂಡ ನಮ್ಮ ಪಾಲಿನ ಕರ್ಮವನ್ನು ಅರ್ಥಾತ್ ಕರ್ತವ್ಯಗಳನ್ನು ಅವಶ್ಯವಾಗಿ ಮಾಡಲೇಬೇಕು, ಟ್ಯಾಕ್ಸ್ ಕಟ್ಟಿದಂತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದನ್ನು ಹೇಗೆ ಮಾಡಬೇಕು ಅಂತ ಮುಂದೆ ಉಪನಿಷತ್ತು ತಿಳಿಸ್ತಾ ಹೋಗುತ್ತೆ. ಜಿಜೀವಿಷೇತ್ ಶತಗಂ ಸಮಾಹ ಅಂತ. ಯಾವ ವ್ಯಕ್ತಿ 100 ವರ್ಷ ಚೆನ್ನಾಗಿ ಸಾರ್ಥಕವಾಗಿ ಬದುಕಬೇಕು ಅಂತ ಬಯಸ್ತಾನೋ ಅಂತಹ ವ್ಯಕ್ತಿ ನಿರಂತರವಾಗಿ ಕರ್ಮಗಳನ್ನು ಮಾಡ್ತಾನೇ ಇರಬೇಕು ಎಂಬುದಾಗಿ ತಿಳಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಏವಂ ತ್ವಯಿ ನಾಣ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ. ಈ ರೀತಿಯಾಗಿ ಪರಮಾತ್ಮನ ಪೂಜೆ ಎಂಬಂತಹ ಅನುಸಂಧಾನದಿಂದಾಗಿ ಯಾವ ವ್ಯಕ್ತಿ ತಾನು ಕಾರ್ಯವನ್ನು ಮಾಡ್ತಾನೋ ಅಂತಹ ವ್ಯಕ್ತಿಗೆ ಏನಾಗೋದಿಲ್ಲ, ಕರ್ಮದ ಬಂಧನ ಅಂಟೋದಿಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಕರ್ಮದ ಬಂಧನ ಅಂಟೋದಿಲ್ಲ, ಇದ್ಯಾಕೆ ಬಂತು? ಯಾಕೆ ಅಂದರೆ
ಒಂದು ಮಾತಿದೆ, ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ. ಒಬ್ಬ ವ್ಯಕ್ತಿಗೆ ಈ ಮನುಷ್ಯ ಶರೀರ ಇದೆ. ಸಾಮಾನ್ಯವಾಗಿ ಒಬ್ಬ ಜೀವಿಗೆ ಒಂದು ಮನುಷ್ಯ ಶರೀರ ಅಂತ ಬಂತು ಅಂತ ಹೇಳಿದರೆ ಆ ವ್ಯಕ್ತಿ ಎಷ್ಟು ಪಾಪಗಳನ್ನು ಮಾಡ್ತಾನೆ ಅಂತ ಹೇಳಿದರೆ, ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಇಡೀ ಜೀವಿತಾವಧಿಯಲ್ಲಿ ಮುಂದೆ 10 ಜನ್ಮ ಬರಲಿಕ್ಕೆ ಬೇಕಾದಷ್ಟು ಕರ್ಮಗಳನ್ನು ಪಾಪಗಳನ್ನು ಮಾಡ್ತಾನೆ ಎಂಬುದಾಗಿ ಶಾಸ್ತ್ರ ತಿಳಿಸುತ್ತೆ. ಅಂದರೆ ಕರ್ಮಗಳನ್ನು ನಾವು ಎಷ್ಟು ರೀತಿಯಾಗಿ ಮಾಡ್ತೇವೋ ಅಷ್ಟು ರೀತಿಯ ಕರ್ಮ ನಮಗೆ ಅಂಟ್ತಾ ಹೋಗುತ್ತೆ ಅಂತೆ. ಯಾಕೆಂದರೆ ದಾಸರು ಹೇಳುವಂತೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಹೇಳ್ತಾರೆ. ನಾವು ಏನೋ ಒಂದು ದೊಡ್ಡ ತಪ್ಪನ್ನು ಮಾಡಿರ್ತೇವೆ ಜೀವನದಲ್ಲಿ, ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಇನ್ನೊಂದು ಯಾವುದೋ ದೊಡ್ಡ ಕಾರ್ಯವನ್ನು, ದೇವರ ಪೂಜೆನೋ ಯಜ್ಞ ಯಾಗ ಯಾವುದನ್ನೋ ಮಾಡ್ತೇವೆ. ಒಂದು ಪಾಪವನ್ನು ತೊಳೆಯಲಿಕ್ಕೋಸ್ಕರ ಇನ್ನೊಂದು ಕರ್ಮವನ್ನು ಮಾಡಿದೆವು. ಆದರೆ ಆ ಕರ್ಮವನ್ನು ನಾವು ಪರಿಶುದ್ಧವಾಗಿ ಮಾಡಿದೆವಾ? ಮಾಡಲಿಲ್ಲ. ಯಾಕೆಂದರೆ ನಾವು ಮನುಷ್ಯರು, ನಮ್ಮಲ್ಲಿ ದೋಷ ಎಂಬುದು ಸಹಜ. ಹಾಗಾಗಿ ಯಜ್ಞ ಯಾಗ ಅದನ್ನು ಮಾಡಿದಾಗ ಏನಾಗುತ್ತೆ, ಅದರಲ್ಲೂ ಅನೇಕ ವಿಧವಾದಂತಹ ಲೋಪದೋಷಗಳು ಆಗ್ತವೆ. ಅದರಿಂದಲೂ ನಮಗೇನಾಗುತ್ತೆ, ಪಾಪ ಬಂದೇ ಬರುತ್ತೆ. ಹೀಗೆ ಒಂದು ಕರ್ಮವನ್ನು ಕಳೆದುಕೊಳ್ಳೋಕ್ಕೋಸ್ಕರ ನಾವು ಇನ್ನೊಂದು ಕರ್ಮವನ್ನು ಮಾಡಿದರೆ ಅದರಿಂದ ಏನಾಗುತ್ತೆ, ನಮಗೆ ಇನ್ನಷ್ಟು ಕರ್ಮ ಅಂಟ್ಕೊಳ್ಳುತ್ತೆ ಹೊರತು ದೂರ ಹೋಗೋದಿಲ್ಲ. ಹಾಗಾದರೆ ಇದರಿಂದ ಹೆಂಗೆ ಗೊತ್ತಾಗುತ್ತೆ ನಮಗೆ? ಕರ್ಮವನ್ನು ಮಾಡುವಂತಹ ಅವಶ್ಯಕತೆಯೇ ಇಲ್ಲ. ಕರ್ಮ ಮಾಡಿದರೆ ಏನಾಗುತ್ತೆ, ಅದರಿಂದ ಇನ್ನೊಂದಿಷ್ಟು ಪಾಪ ಅಂಟ್ಕೊಳ್ಳುತ್ತೆ. ಹಾಗಾಗಿ ಕರ್ಮ ಮಾಡುವುದೇ ಬೇಡ. ನಿಷ್ಕ್ರಿಯರಾಗಿ ಏನೂ ಮಾಡದೆ, ಈ ಚೇರಿದೆ, ಮೈಕಿದೆ, ಏನಿದೆ ಅದೇನು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ಸುಮ್ಮನೆ ಇರುತ್ತೆ. ಅದಕ್ಕೆ ಕರ್ಮದ ಲೇಪ ಆಗುತ್ತಾ? ಕರ್ಮದ ಲೇಪ ಆಗೋದಿಲ್ಲ. ಹಾಗಾಗಿ ನಾವು ಕೂಡ ಜಡ ವಸ್ತುಗಳಂತೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ತಿನ್ನೋದು ಉಣ್ಣೋದು ಇಷ್ಟೇ ಮಾಡಿಕೊಂಡು ಆರಾಮಾಗಿದ್ದು ಬಿಡೋಣ. ಯಾವ ಕರ್ಮವನ್ನು ಮಾಡೋದೇ ಬೇಡ. ಕರ್ಮ ಮಾಡಿದರೆ ಕರ್ಮದಿಂದ ಪಾಪ ಅಂಟುತ್ತೆ, ಕರ್ಮ ಮಾಡದೇ ಹೋದರೆ ಪಾಪವೇ ಅಂಟೋದಿಲ್ಲ. ಹಾಗಾಗಿ ಕರ್ಮವನ್ನು ಮಾಡೋದೇ ಬೇಡ ಏನೋ ಅಂತ ಅನೇಕರಿಗೆ ಅನಿಸುತ್ತೆ. ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಕರ್ಮದಿಂದಾಗಿ ನಮಗೇನಾಗುತ್ತೆ, ಪಾಪ ಬರುತ್ತೆ, ಕರ್ಮ ಅಂಟುತ್ತೆ, ಲೇಪ ಆಗುತ್ತೆ, ನಿಜ. ಯಾವಾಗ ಅಂಟೋದಿಲ್ಲ ಅಂತ ಹೇಳಿದರೆ, ಏವಂ ತ್ವಯಿ ನಾಣ್ಯತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನ ಪೂಜೆ ಎಂಬುದಾಗಿ ತಿಳಿದು ಮಾಡಿದಾಗ ಏನಾಗೋದಿಲ್ಲ, ನಮಗೆ ಯಾವುದೇ ರೀತಿಯ ಅಂತಹ ಕರ್ಮ ಎಂಬುದು ಅಂಟೋದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸುಂದರವಾದಂತಹ ದೃಷ್ಟಾಂತ ಅಂತ ಹೇಳಿದರೆ, ಜಗತ್ತಿನಲ್ಲಿ ಅನೇಕ ರೀತಿಯಾದಂತಹ ಕೆಮಿಕಲ್ಗಳಿವೆ. ಅಷ್ಟೇ ಯಾಕೆ, ವಿಷ ಇದೆ. ವಿಷ ಕುಡಿದ್ರೆ ಏನಾಗುತ್ತೆ, ಸತ್ತೇ ಹೋಗಿಬಿಡ್ತೇವೆ. ಕೆಮಿಕಲ್ಗಳನ್ನು ಮುಟ್ಟಿದರೆ ಸತ್ತೇ ಹೋಗಿಬಿಡುತ್ತೆ, ಕೈ ಏನೋ ಆಗಿಬಿಡುತ್ತೆ. ಆದರೆ ಅದೇ ಕೆಮಿಕಲನ್ನು, ವಿಷವನ್ನು ಅದಕ್ಕೆ ಒಬ್ಬ ಪರಿಣತನಾದಂಥ ಎಕ್ಸ್ಪರ್ಟ್ ಆದಂತಹ ಒಬ್ಬ ಡಾಕ್ಟರು ಅಥವಾ ಸಂಶೋಧಕ ಚೆನ್ನಾಗಿ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಸಂಸ್ಕಾರ ಮಾಡಿ ಚೆನ್ನಾಗಿ ಮಾಡಿ ಅದನ್ನೇ ಒಂದು ಔಷಧಿಯಾಗಿ ಪರಿಣಮಿಸ್ತಾನೆ. ಔಷಧಿ ಕುಡಿದಾಗ ಏನಾಗುತ್ತೆ, ರೋಗ ಪರಿಹಾರ ಆಗುತ್ತೆ. ಹಿಂದೆ ಅದೇ ವಿಷವನ್ನು, ಕೆಮಿಕಲ್ಸನ್ನು ಕುಡಿದ್ರೆ ಏನಾಗ್ತಾ ಇತ್ತು, ರೋಗ ಬರ್ತಾ ಇತ್ತು. ಅದೇ ಔಷಧಿಗೆ ಸ್ವಲ್ಪ ಸಂಸ್ಕಾರವನ್ನು ಮಾಡಿ ಎಲ್ಲ ಚೆನ್ನಾಗಿ ಅದನ್ನು ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ರೋಗವನ್ನು ಪರಿಹಾರ ಮಾಡುತ್ತೆ. ಹಾಗೆ ಕರ್ಮಗಳನ್ನು ಕೂಡ ನಾವು ಸಂಸ್ಕಾರ ಕೊಡಬೇಕು. ಕರ್ಮವನ್ನು ಸುಮ್ಮನೆ ಹೇಗೆ ಮನಸ್ಸಿಗೆ ಬಂದಂತೆ ತೋಚದಂತೆ ಮಾಡೋದಲ್ಲ. ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಅದು ಪರಮಾತ್ಮನ ಪೂಜೆ ಎಂಬಂತಹ ಅನುಸಂಧಾನದಿಂದಾಗಿ ಮಾಡಿದಾಗ, ವಿಷವನ್ನು ಕುಡಿದರೂ ಹೇಗೆ ನಮ್ಮ ಆರೋಗ್ಯ ಎಂಬುದು ಸರಿಯಾಗುತ್ತೋ ಹಾಗೆ ನಾವು ಮಾಡಿದಂತಹ ಕರ್ಮ ಅದು ವಾಸ್ತವಿಕವಾಗಿ ನಮಗೆ ಅಂಟಬೇಕು. ಆದರೆ ಪರಮಾತ್ಮನ ಪೂಜೆ ಎಂಬಂತಹ ಅನುಸಂಧಾನದಿಂದಾಗಿ ಮಾಡಿದಾಗ ನಾವು ಮಾಡುವಂತಹ ಯಾವ ಕರ್ಮವೂ ಕೂಡ ನಮಗೆ ಅಂಟೋದಿಲ್ಲ ಎಂಬುದಾಗಿ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಇದನ್ನೇ ಗೀತೆ ಹೇಳುತ್ತೆ, ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಕುರುವನ್ನಪಿ ನಲಿಪ್ಯತೆ. ಅಂದರೆ ವಿಶುದ್ಧ ಆತ್ಮ, ಮನಸ್ಸು ಶುದ್ಧವಾಗಿರಬೇಕು. ಅದೇ ರೀತಿಯಾಗಿ ವಿಜಿತಾತ್ಮ ಜಿತೇಂದ್ರಿಯನಾಗಿರಬೇಕು. ಈ ರೀತಿಯಾಗಿ ಯಾರು ಸರ್ವಭೂತಾತ್ಮ ಎಲ್ಲ ಜೀವಿಗಳಿಗೂ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೋಸ್ಕರ ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ, ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಪರಮಾತ್ಮನ ಪೂಜೆ ಎಂಬುದಾಗಿ ಯಾರು ತಿಳಿತಾನೋ ಅವನು ಕುರುವನ್ನಪಿ ನ ಲಿಪ್ಯತೆ, ಅವನಿಗೆ ಯಾವುದೇ ರೀತಿಯಾದಂತಹ ಪಾಪವು ಕೂಡ ಅಂಟಿಕೊಳ್ಳೋದಿಲ್ಲ ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಇದೇ ಮಾತು ಬಂದಿದ್ದು ಉಪನಿಷತ್ನಲ್ಲಿ. ಏವಂ ತ್ವಯಿ ನಾಣ್ಯತೇತೋಸ್ತಿ
ನ ಕರ್ಮ ಲಿಪ್ಯತೆ ನರೇ. ಹೀಗೆ ಉಪನಿಷತ್ತಲ್ಲಿ ಬಂದಂತಹ ಅನೇಕ ಅಂಶಗಳನ್ನು ಪರಮಾತ್ಮ ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ. ಪರಮಾತ್ಮನ ಪೂಜೆ ಅಂತ ಮಾಡಿದರೆ ಕರ್ಮ ಅಂಟೋದಿಲ್ಲ ಅಂತ ಹೇಳಿದರು. ಪರಮಾತ್ಮನ ಪೂಜೆ ಅಂತ ಯಾಕೆ ಮಾಡಬೇಕು ನಾವು ಇದನ್ನು? ನಮಗೆ ಬೇಕಾದಷ್ಟು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಜ್ಞಾನ ಇದೆ, ಎಲ್ಲವೂ ಕೂಡ ಇದೆ. ನಮ್ಮ ಪಾಡಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಆ ಅನುಸಂಧಾನ ಯಾಕೆ ಬೇಕು ಅಂತ ಹೇಳಿದರೆ, ಒಂದು ಸುಭಾಷಿತಕಾರ ತುಂಬ ಚೆಂದ ಆಗಿರೋಂಥ ಮಾತು ಹೇಳ್ತಾನೆ. ಯಥಾ ಹಿ ಏಕೇನ ಚಕ್ರೇಣ ನರಥಸ್ಯ ಗತಿರ್ಭವೇತ್ ತಥಾ ಪುರುಷಕಾರೇಣ ವಿನಾ ದೈವಂ ನ ಸಿದ್ಧ್ಯತಿ ಅಂತ. ಜಗತ್ತಿನಲ್ಲಿ ಎರಡು ರೀತಿಯಾದ ಅಭಿಪ್ರಾಯಗಳಿವೆ. ಏನು ಅಂತ ಹೇಳಿದ್ರೆ, ಒಂದು ಕೇವಲ ನಮ್ಮ ಪ್ರಯತ್ನ ಮಾತ್ರ ಇದ್ದರೆ ಸಾಕು, ಪರಮಾತ್ಮನ ಅನುಗ್ರಹ ಬೇಕಾಗಿಲ್ಲ, ಕಾರ್ಯ ಆಗಿಬಿಡುತ್ತೆ ಅಂತ. ಇನ್ನು ಕೆಲವು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಪರಮಾತ್ಮ ಇದ್ದಾನೆ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಬಿಟ್ರೆ ಸಾಕು, ಪರಮಾತ್ಮ ಕೆಲಸ ಮಾಡಿಸಿಬಿಡ್ತಾನೆ, ನಾವು ಪ್ರಯತ್ನ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಹೇಗೆ ಅಂದರೆ, ಒಬ್ಬ ವಿದ್ಯಾರ್ಥಿ ಇರ್ತಾನೆ, ವಿದ್ಯಾರ್ಥಿಗೆ ಫೈನಲ್ ಎಕ್ಸಾಮ್ಸ್ ಬರ್ತವೆ, SSLC ಎಕ್ಸಾಮ್ ಬರ್ತಾವೆ. ಅವನೇನು ಮಾಡ್ತಾನೆ, ನಾನು ಯಾಕೆ ಸುಮ್ಮನೆ ಅಧ್ಯಯನ ಮಾಡಬೇಕು, ಓದಬೇಕು, ಬರೀಬೇಕು, ಎಲ್ಲ ಮಾಡಬೇಕು, ದೇವರಲ್ಲಿ ಗಟ್ಟಿಯಾಗಿ ಪ್ರಾರ್ಥನೆ ಮಾಡೋಣ, ಅವನೇ ಪಾಸ್ ಮಾಡಿಸ್ತಾನೆ ಅಂತ. ಹಾಗೆ ಅಂದುಕೊಂಡು ಅವನು ಪರೀಕ್ಷೆಯ ಹಾಲಿಗೆ ಹೋಗಿ ಎಕ್ಸಾಮ್ ಬರಲಿಕ್ಕೆ ಶುರು ಮಾಡಿದರೆ ಪರಮಾತ್ಮ ಏನು ಮಾಡೋದಿಲ್ಲ, ಖಂಡಿತ ಅವನನ್ನು ಪಾಸ್ ಮಾಡಿಸೋದಿಲ್ಲ, ಅವನಿಗೆ ಅನುಗ್ರಹ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಪರಮಾತ್ಮ ಹೇಳ್ತಾನೆ, ನಿನಗೆ ಅಧ್ಯಯನ ಮಾಡಲಿಕ್ಕೆ, ಓದಲಿಕ್ಕೆ, ಬರೀಲಿಕ್ಕೆ ಬೇಕಾದಂತಹ ಎಲ್ಲ ಇಂದ್ರಿಯಗಳನ್ನು ಕೊಟ್ಟಿದ್ದೇನೆ. ಕಣ್ಣು ಕೊಟ್ಟಿದ್ದೇನೆ, ಕಿವಿ ಕೊಟ್ಟಿದ್ದೇನೆ, ಮಾತು ಕೊಟ್ಟಿದ್ದೇನೆ, ಬಾಯಿ ಕೊಟ್ಟಿದ್ದೇನೆ, ಗುರುಗಳನ್ನು ಕೊಟ್ಟಿದ್ದೇನೆ, ಎಲ್ಲವನ್ನು ಕೂಡ ಕೊಟ್ಟಿದ್ದೇನೆ. ಅದೆಲ್ಲವನ್ನು ಕೂಡ ಬಿಟ್ಟು ಮತ್ತೆ ಪುನಃ ನೀನು ನನ್ನ ಹತ್ರನೇ ಬಂದು ಪಾಸ್ ಮಾಡಿಸು ಅಂತ ಹೇಳಿದ್ರೆ ನಾನು ಪಾಸ್ ಮಾಡೋದಿಲ್ಲ ಅಂತ. ಯಾಕೆ ಅಂದರೆ, ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡಲಿಲ್ಲ. ಹಾಗಾದರೆ ಪರಮಾತ್ಮ ಅನುಗ್ರಹನೇ ಮಾಡೋದಿಲ್ವಾ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ, ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತೆ. ಯಾವಾಗ ಮಾಡ್ತಾನೆ ಅಂತ ಹೇಳಿದರೆ, ನಮ್ಮ ಪ್ರಯತ್ನವು ಅದರ ಜೊತೆಗೆ ಸೇರಿದಾಗ. ಪರಮಾತ್ಮ ಯಾವಾಗ ನಮ್ಮನ್ನು ಪಾಸ್ ಮಾಡಿಸ್ತಾನೆ ಅಂತ ಹೇಳಿದ್ರೆ, ನಾವು ಚೆನ್ನಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಚೆನ್ನಾಗಿ ಓದಬೇಕು, ಓದಿದ್ದು ಮರೆತು ಹೋಗೋದಂತೆ ನೆನಪಾಗುವಂತೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಷ್ಟೇ. ಓದದೇ ಇದ್ದದ್ದು ಪರಮಾತ್ಮ ನೆನಪು ಮಾಡಿಸೋದಿಲ್ಲ. ಹೊರತು ನಾವು ಪ್ರಯತ್ನ ಮಾಡಿದಾಗ ಅದಕ್ಕೆ ಪರಮಾತ್ಮ ಸಪೋರ್ಟಿವ್ ಆಗಿ ಇರ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಅದನ್ನೇ ಈ ಸುಭಾಷಿತ ಹೇಳುತ್ತೆ. ಒಂದು ರಥ ಇರುತ್ತೆ, ಒಂದು ರಥ ಮುಂದೆ ಹೋಗ್ಬೇಕಂದ್ರೆ ಏನು ಬೇಕು? ಎರಡು ಗಾಲಿ ಬೇಕು. ಉದಾಹರಣೆ ರಥ ಬೇಡ, ಬೈಕ್ ಇಟ್ಕೊಳ್ಳೋಣ. ಬೈಕ್ ಮುಂದೆ ಹೋಗ್ಬೇಕಂದ್ರೆ ಏನು ಬೇಕು? ಎರಡು ಗಾಲಿ ಬೇಕು, ಎರಡು ವೀಲ್ ಬೇಕು. ಎರಡು ವೀಲ್ನಲ್ಲಿ ಒಂದು ವೀಲ್ ಮಾತ್ರ ಇದ್ದರೆ ಗಾಡಿ ಮುಂದೆ ಹೋಗೋದ್ರಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಹಾಗೆ ಒಂದು ಕಾರ್ಯ ಆಗಬೇಕು ಅಂತ ಹೇಳಿ ಎರಡು ಬೇಕು ಅಂತೆ. ಒಂದು ಪುರುಷ ಪ್ರಯತ್ನ, ಇನ್ನೊಂದು ಪರಮಾತ್ಮನ ಅನುಗ್ರಹ. ಪರಮಾತ್ಮನ ಅನುಗ್ರಹ ಇಲ್ಲದೇನೆ ಕೇವಲ ಪುರುಷ ಯಾವ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸುತ್ತೆ. ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದಲೇ ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಅದರಿಂದಾಗಿ ಆ ಕಾರ್ಯ ಎಲ್ಲವನ್ನು ಕೂಡ ಪರಮಾತ್ಮನ ಪೂಜೆ ಎನ್ನುವಂತಹ ಅನುಸಂಧಾನದಿಂದಾಗಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅದನ್ನು ಮಾಡಬೇಕಾದರೆ ಸುಮ್ಮನೆ ಹೇಗೇಗೋ ಮಾಡೋದಲ್ಲ ಅಂತೆ. ಹೊರತು ಜ್ಞಾನಪೂರ್ವಕವಾಗಿ ನಾವು ಕರ್ಮವನ್ನು ಮಾಡಿದಾಗ ಆ ಕರ್ಮ ಏನಾಗುತ್ತೆ? ನಿನ್ನನ್ನು ಬಂಧನ ಮಾಡೋದಿಲ್ಲ, ನಿನಗೆ ಉದ್ಧಾರವನ್ನು ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದನ್ನೇ ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ್ದು. ಅರ್ಜುನ ಇಡೀ ಸೈನ್ಯವನ್ನು ನೋಡಿದ, ಕೌರವರ ಸೈನ್ಯವನ್ನು. ಭೀಷ್ಮ, ದ್ರೋಣ ಮುಂತಾದಂಥ ಎಲ್ಲ ಬಂಧು ಬಾಂಧವರಿದ್ದಾರೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ನಾನು ಯುದ್ಧವನ್ನು ಮಾಡೋದಿಲ್ಲ, ನಾನೇನು ಮಾಡ್ತೀನಿ, ಸನ್ಯಾಸಿ ಆಗ್ತೇನೆ ಅಂತ ಹೇಳಿಬಿಡ್ತಾನೆ. ಯುದ್ಧವನ್ನು ಮಾಡಿ ಗೆಲ್ಲಬೇಕಾದಂತಹ ಮಹಾಶೂರನಾದಂತಹ ಅರ್ಜುನ ಹೇಳ್ತಾನೆ, ನಾನು ಯುದ್ಧವನ್ನು ಮಾಡೋದಿಲ್ಲ, ಸನ್ಯಾಸಿ ಆಗ್ತೇನೆ ಅಂತ. ಆವಾಗ ಪರಮಾತ್ಮ ಹೇಳ್ತಾನೆ, ನೀನು ಹುಟ್ಟಿದ್ಯಾತಕ್ಕೋಸ್ಕರ? ಯುದ್ಧ ಮಾಡಿ ಶತ್ರುಗಳನ್ನು ಗೆದ್ದು ರಾಜ್ಯವನ್ನು ಅನುಭವಿಸುವಂತಹ ಒಳ್ಳೆಯ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ದೀಯ. ಸನ್ಯಾಸಿಗಳಾಗಲಿಕ್ಕೆ ಅಂತ ಬೇರೆಯವರಿದ್ದಾರೆ, ನೀನು ಬೇಕಿಲ್ಲ. ಅದಕ್ಕೆ ನಿನ್ನ ಪಾಲಿನ ಕರ್ತವ್ಯವೇನು? ಅದು ರಾಜನಾಗುವುದು, ಕ್ಷತ್ರಿಯನಾಗುವುದು, ಭೂಮಿಯನ್ನು ಆಳುವುದು. ಹಾಗಾಗಿ ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾನೆ. ಅದರ ಮಾತಿನಂತೆ ಮುಂದೆ ಅರ್ಜುನ ಕರ್ತವ್ಯವನ್ನು ಮಾಡ್ತಾ ಹೋಗ್ತಾನೆ. ಇದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ ಮುಂದೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಅಂತ. ನಮ್ಮ ಎಲ್ಲ ವಿಧವಾದಂತಹ ಕರ್ಮಗಳು, ಪಾಪಗಳು ನಾಶ ಆಗಬೇಕಂದ್ರೆ ಏನು ಮಾಡಬೇಕು ಅಂದರೆ,
ಪ್ರಧಾನವಾಗಿ ಗತಸಂಗಸ್ಯ ಮುಕ್ತಸ್ಯ ಅಂತ, ಫಲದ ಮೇಲೆ ಅಭಿಮಾನ ಇರಬಾರ್ದು ಅಂತೆ. ಗೀತೆಯಲ್ಲಿ ಮುಂದೆ ಪರಮಾತ್ಮ ಹೇಳ್ತಾನಲ್ಲ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ, ಕರ್ಮದ ಮೇಲಿನ ಅಭಿಮಾನವನ್ನು, ಆಸೆಯನ್ನು ಮೊದಲು ಬಿಡಬೇಕು ಅಂತೆ. ಕರ್ಮದ ಮೇಲಿನ ಆಸೆಯನ್ನು ಬಿಟ್ಟು ಕರ್ಮವನ್ನು ನಾವು, ಫಲದ ಆಸೆಯನ್ನು ಬಿಟ್ಟು ಕರ್ಮವನ್ನು ಮಾಡಿದಾಗ ಏನಾಗುತ್ತೆ, ಸಮಗ್ರಂ ಪ್ರವಿಲೀಯತೆ, ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶ ಆಗ್ತವೆ ಅಂತೆ. ಹಿಂದೆ ಹೇಳಿದರು ಕರ್ಮ ಮಾಡಿದರೆ ಪಾಪ ಬರುತ್ತೆ ಅಂತ. ಕರ್ಮದಿಂದಾಗಿ ಪಾಪ ಬರಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು? ಒಂದು, ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಪರಮಾತ್ಮನ ಪೂಜೆ ಎಂಬಂತಹ ಅನುಸಂಧಾನ ಇರಬೇಕು. ಅದೇ ರೀತಿಯಾಗಿ ಫಲದ ಮೇಲಿನ ಆಸೆಯನ್ನು ಬಿಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಫಲದ ಮೇಲಿನ ಆಸೆಯನ್ನು ಬಿಟ್ಟು ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದುಕೊಂಡು ಯಾವ ವ್ಯಕ್ತಿ ಕರ್ಮವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಏನು ಮಾಡ್ತಾನೆ, ಮುಕ್ತ ಸಂಘ ಸಮಾಚಾರ ಸಮಗ್ರಂ ಪ್ರವಿಲೀಯತೆ ಅಂತ ತನ್ನ ಎಲ್ಲ ವಿಧವಾದಂತಹ ಕರ್ಮಗಳಿಂದಾಗಿ ತಾನು ತೊಳೆದುಕೊಂಡು ಮುಂದೆ ವಿಶೇಷವಾದಂತಹ ಮೋಕ್ಷವನ್ನು ಪಡೀತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದಾಗಿ ನೀನೇನು ಮಾಡಬೇಕು, ನನ್ನ ಪ್ರೀತಿಗೋಸ್ಕರ ನಿನ್ನ ಪಾಲಿನ ಯುದ್ಧವನ್ನು ನೀನು ಮಾಡಲೇಬೇಕು ಅಂತ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಸಂದೇಹ ಬರುತ್ತೆ. ಈ ಮಂತ್ರಕ್ಕೆ ಅನೇಕರು ವ್ಯಾಖ್ಯಾನ ಮಾಡಿದ್ದಾರೆ, ಮಧ್ವಾಚಾರ್ಯವರೊಬ್ಬರೇ ವ್ಯಾಖ್ಯಾನ ಮಾಡಿಲ್ಲ. ಕೆಲವರು ಹೇಳ್ತಾರೆ ಇಲ್ಲಿ ಕರ್ಮಗಳನ್ನು ಮಾಡುವಂತ ಹೇಳ್ತಾ ಇರೋದು ಯಾರಿಗೆ ಅಂತ ಹೇಳಿದ್ರೆ ಅಜ್ಞಾನಿಗಳಿಗೆ ಮಾತ್ರ ಅಂತ. ಅಂದರೆ ಅಜ್ಞಾನಿಗಳು ಮಾತ್ರ ಕರ್ಮವನ್ನು ಮಾಡಬೇಕು, ಜ್ಞಾನಿಯಾದಂಥವನು ಕರ್ಮವನ್ನು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕೆ? ಜ್ಞಾನ ಮತ್ತು ಕರ್ಮಗಳಲ್ಲಿ ಯಾವುದು ಶ್ರೇಷ್ಠ? ಜ್ಞಾನವೇ ಶ್ರೇಷ್ಠ ಅಂತ ಪರಮಾತ್ಮನೇ ಹೇಳಿದ್ದಾನೆ. ಹಾಗಾಗಿ ಅಜ್ಞಾನಿಯಾದವನು ಮಾತ್ರ ಕರ್ಮವನ್ನು ಮಾಡಬೇಕು, ಜ್ಞಾನಿಯಾದವನು ಕರ್ಮವನ್ನು ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಎಂಬುದಾಗಿ ಅನೇಕರು ವಾದವನ್ನು ಮಾಡ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಯಾರಿಗೆ ಅಂಥೇಳಿ ಅಜ್ಞಾನಿಗಳಿಗೆ ಮಾತ್ರ ಹೊರತು ಜ್ಞಾನಿಗಳಿಗೆ ಅಲ್ಲ ಎಂಬುದಾಗಿ ಅನೇಕರು ಹೇಳ್ತಾರೆ. ಅದಕ್ಕೆ ಪರಮಾತ್ಮನೇ ಗೀತೆಯಲ್ಲಿ ಉತ್ತರ ಕೊಡ್ತಾನೆ, ನಾವು ನೋಡಬಹುದು. ಇಲ್ಲಿ ಪರಮಾತ್ಮ ಕರ್ಮ ಮಾಡು 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 ಅಂತ ಉಪದೇಶ ಕೊಡ್ತಾ ಇರೋದು ಯಾರಿಗೆ? ಅರ್ಜುನನಿಗೆ. ಅರ್ಜುನ ಯಾರು? ಮೂಲತಃ ಅವನು ಇಂದ್ರ, ಸಾಕ್ಷಾತ್ ಇಂದ್ರನೇನೆ ಅರ್ಜುನನಾಗಿ ಅವತಾರ ಮಾಡಿದ್ದು. ಅರ್ಥಾತ್ ದೊಡ್ಡ ಜ್ಞಾನಿ, ಕೇವಲ ಜ್ಞಾನಿ ಇಲ್ಲ, ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಯಾದಂತಹ ದೇವೇಂದ್ರನಿಗೂ ಅರ್ಜುನನಿಗೂ ಕೂಡ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಉಪನಿಷತ್ತು ಇಲ್ಲಿ ಕರ್ಮ ಮಾಡು ಮಾಡು ಅಂತ ಹೇಳ್ತಾ ಇರೋದು ಕೇವಲ ಅಜ್ಞಾನಿಗಳಿಗೆ ಮಾತ್ರ ಅಲ್ಲ, ಜ್ಞಾನಿಯೂ ಮಾಡಬೇಕು ಅಂತ. ಅದನ್ನು ಯಾಕೆ ಅಂತ ಮುಂದೆ ವ್ಯಾಖ್ಯಾನದ ಟೀಕೆಯಲ್ಲಿ ಟೀಕಾಚಾರ್ಯ ಹೇಳ್ತಾರೆ, ಅಪರೋಕ್ಷ ಜ್ಞಾನಿಯಾದಂಥವನು ಕೂಡ ಕರ್ಮವನ್ನು ಮಾಡಲೇಬೇಕು ಅಂತ. ಮಾಡದೇ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಅವನಿಗೆ ಮೋಕ್ಷ ಸಿಗುತ್ತೆ. ಅಪರೋಕ್ಷ ಜ್ಞಾನಿಗೆ ಮೋಕ್ಷ ಸಿಕ್ಕೇ ಸಿಗುತ್ತೆ, ಕರ್ಮ ಮಾಡದೇ ಹೋದರೂ ಮೋಕ್ಷ ಸಿಗುತ್ತೆ. ಮತ್ತೇನಾಗುತ್ತೆ ಅಂತ ಹೇಳಿದ್ರೆ, ಕರ್ಮ ಮಾಡದೇ ಹೋದರೆ ಮೋಕ್ಷದಲ್ಲಿ ಆನಂದ ಹ್ರಾಸ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಏನು ಆನಂದ ಹ್ರಾಸ ಅಂತ ಹೇಳಿದ್ರೆ, ಮೋಕ್ಷದಲ್ಲಿ ಅನುಭವಿಸಬೇಕಾದಂತಹ ಆನಂದದಲ್ಲಿ, ಸುಖದಲ್ಲಿ ಕಡಿಮೆಯಾಗುತ್ತೆ ಅಂತ. ಹಾಗಾಗಿ ಮೋಕ್ಷಕ್ಕೆ ಹೋಗ್ತಾನೆ, ಅದು ನಿಶ್ಚಿತ. ಆದರೆ ಮೋಕ್ಷದಲ್ಲಿ ಆನಂದ ಹ್ರಾಸ ಎಂಬುದಾಗುತ್ತೆ. ಹಾಗಾಗಿ ಅದನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಜ್ಞಾನಿಯಾದವನು ಕೂಡ ಕರ್ಮವನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸ್ವಯಂ ಪರಮಾತ್ಮನೇ ಕರ್ಮವನ್ನು ಆಚರಣೆ ಮಾಡ್ತಾ ಇದ್ದಾನೆ. ಯಾವತ್ತೂ ಕೂಡ ವಿಧಿ ನಿಷೇಧ ಅಂದರೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು, ಸಂಧ್ಯಾವಂದನೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ದೇವರ ಯಾತ್ರೆ ಮಾಡಬೇಕು, ನಿಷಿದ್ಧವಾದದನ್ನು ತಿನ್ನಬಾರ್ದು, ಹಾಗೆ ಹೀಗೆ ಅಂತ ಅನೇಕರಿಗೆ ಅನೇಕ ನಿಯಮಗಳಿವೆ, ಅನೇಕರಿಗೆ ಅನೇಕ ನಿಷೇಧಗಳಿವೆ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅಂತ. ಇದೆಲ್ಲ ಯಾರಿಗಿದ್ದಾವೆ ಅಂತ ಹೇಳಿದರೆ, ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಃ ಎಂಬುದಾಗಿ ಹೇಳುವಂತೆ ಇದೆಲ್ಲವೂ ಕೂಡ ಪರಮಾತ್ಮನ ಸೇವಕರಿಗೆ, ಅಂದರೆ ಪರಮಾತ್ಮನಿಗೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎಂಬುದಾಗಿ ಯಾವ ವಿಧಿ ನಿಷೇಧ ಯಾವುದೂ ಕೂಡ ಇಲ್ಲ. ಇದೆಲ್ಲ ಇಲ್ಲದೆ ಹೋದರೂ ಕೂಡ ಏನು ಮಾಡ್ತಾ ಇದ್ದಾನೆ ಪರಮಾತ್ಮ, ತಾನೂ ಕೂಡ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತೆ. ಸ್ವಯಂ ಪರಮಾತ್ಮನೇ ಗೀತೆಯಲ್ಲಿ ಹೇಳ್ತಾನೆ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಪಾರ್ಥ, ನನಗೆ ಮಾಡಬೇಕಾದದ್ದು ಅಂತ ಜಗತ್ತಿನಲ್ಲಿ ಯಾವುದೂ ಇಲ್ಲ.
ನನಗೆ ಸಂಧ್ಯಾವಂದನೆ ಮಾಡಬೇಕು ಅಂತಿಲ್ಲ, ದೇವರ ಪೂಜೆ ಮಾಡಬೇಕು ಅಂತಿಲ್ಲ, ಯಾತ್ರೆ ಮಾಡಬೇಕು ಅಂತಿಲ್ಲ, ಏನೂ ಮಾಡಬೇಕು ಮಾಡಬಾರ್ದು ಅಂತ ಯಾವುದೂ ಕೂಡ ಇಲ್ಲ. ಹಾಗಿದ್ದರೂ ಕೂಡ ನಾನು ಮಾಡ್ತಾ ಇದ್ದೇನೆ. ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಜಗತ್ತು ಹೇಗಿದೆ ಅಂತ ಹೇಳಿದರೆ, ಜಗತ್ತು ಯಾವತ್ತೂ ಕೂಡ ಮಾಡೋರನ್ನು ನೋಡಲ್ಲ ಅಂತೆ, ಮಾಡದೇ ಇರೋರು ನೋಡ್ತಾರೆ ಅಂತೆ. ಅಲ್ಲ, ಪರಮಾತ್ಮ ಕೃಷ್ಣನೇ ಮಾಡ್ತಾ ಇಲ್ಲ, ನಾವ್ಯಾಕೆ ಮಾಡಬೇಕು ಅಂತ ಜಗತ್ತು ನಾನು ಸಂಧ್ಯಾವಂದನೆ, ನಾನು ದೇವರ ಪೂಜೆ, ನಾನು ಒಳ್ಳೆಯ ಸತ್ಕರ್ಮಗಳನ್ನು ಮಾಡದೇ ಇರೋದನ್ನು ನೋಡಿ ಬಿಟ್ಟು ಬಿಡುತ್ತೆ. ಯಾಕೆ? ಕೃಷ್ಣನೇ ಮಾಡ್ತಾಯಿಲ್ಲ, ನಾವ್ಯಾಕೆ ಮಾಡಬೇಕು ಅನ್ನುವಂಥ ಬುದ್ಧಿ ಇರುತ್ತೆ. ಹಾಗಾಗಿ ಜಗತ್ತು ಆ ರೀತಿಯಾಗಿ ಹಾಳಾಗಬಾರದು ಅಂತ ನಾನೂ ಕೂಡ ಕರ್ಮವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಉಪನಿಷತ್ತು ಇಲ್ಲಿ ಹೇಳ್ತಾ ಇರೋದು ಅಜ್ಞಾನಿಗಳು ಮಾತ್ರ ಕರ್ಮವನ್ನು ಮಾಡಬೇಕು ಅಂತಲ್ಲ, ಅಪರೋಕ್ಷ ಜ್ಞಾನಿಗಳಾದವರು ಕೂಡ ಕರ್ತವ್ಯವನ್ನು ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದೆ ಗೀತೆ. ಇದು ಇಷ್ಟ ಆಯಿತು. ಆದರೆ ಕರ್ಮವನ್ನು ಮಾಡದೇ ಇರುವಂತಹ ವಿನಾಯಿತಿ ಕೆಲವೊಬ್ಬರಿಗೆ ಇದೆ ಅಂತೆ. ಯಾರಿಗೆ ಅಂದರೆ, ಎಷ್ಟು ರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಪ್ರತಿಯೊಬ್ಬರೂ ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು, ಒಬ್ಬರಿಗೆ ಮಾತ್ರ ವಿನಾಯಿತಿ ಅಂತೆ. ಯಾರಿಗೆ ಅಂತ ಹೇಳಿದರೆ, ಸಮಾಧಿ ಅವಸ್ಥೆಯನ್ನು ತಲುಪಿದಂತಹ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಯೋಗಿಗಳಿಗೆ ಕರ್ಮದಿಂದಾಗಿ ವಿನಾಯಿತಿ ಇದೆ ಅಂತ. ಏನು ಸಮಾಧಿ ಅವಸ್ಥೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾ ಇರ್ತಾನೆ. ತಪಸ್ಸು ಮಾಡ್ತಾ ಮಾಡ್ತಾ ದೀರ್ಘವಾಗಿ ಪರಮಾತ್ಮನ ಧ್ಯಾನ ಮಾಡ್ತಾ 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 ಅವನು ಸಮಾಧಿ ಅವಸ್ಥೆಯನ್ನು ತಲುಪಿಬಿಡ್ತಾನೆ ಅಂತೆ. ಅಂದರೆ ಮೈ ಮೇಲೆ ಎಚ್ಚರವೇ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಆ ಸಮಾಧಿ ಅವಸ್ಥೆ ಕೆಲವೊಮ್ಮೆ ತಿಂಗಳುಗಟ್ಟಲೆ, ಕೆಲವೊಮ್ಮೆ ವರ್ಷಗಟ್ಟಲೆ ಆಗಿಬಿಡುತ್ತೆ ಅಂತೆ. ಅಂದರೆ ಹೀಗೆ ಧ್ಯಾನಕ್ಕೆ ಅಂತ ಕುಳಿತುಕೊಂಡ್ರೆ ಹೀಗೆ 1 ವರ್ಷಗಳ ಕಾಲ ತಾನು ಕುಳಿತಂತಹ ಜಾಗದಿಂದಾಗಿ ಅವನು ಮೇಲೆ ಕೂಡ ಹೇಳೋದಿಲ್ಲ ಅಂತೆ. ಅಷ್ಟು ಮಾತ್ರ ಅಲ್ಲ, ಮಳೆ, ಚಳಿ, ಬಿಸಿಲು ಯಾವುದು ಬಂದು ಕೂಡ ಅವನಿಗೆ ಎಚ್ಚರವೇ ಆಗೋದಿಲ್ಲ. ನಾವು ಭಾಗವತ ಪ್ರಾರಂಭದಲ್ಲಿ ಕೇಳುತ್ತೇವೆ, ಶಮೀಕ ಋಷಿಗಳ ಕೊರಳಿಗೆ ಪರೀಕ್ಷಿತ ರಾಜ ಸತ್ತ ಹವನ್ನು ಹಾಕಿದ. ಆವಾಗ ಅವರು ಯಾವ ಅವಸ್ಥೆಯಲ್ಲಿ ಇದ್ದರು ಅಂತ ಹೇಳಿದ್ರೆ, ಸಮಾಧಿ ಅವಸ್ಥೆಯಲ್ಲಿ ಇದ್ದರು ಅಂತೆ. ಅಂದರೆ ಸಮಾಧಿ ಅವಸ್ಥೆಯಲ್ಲಿ ಇದ್ದಾಗ ಅವರಿಗೆ ಕೊರಳಿಗೆ ಒಂದು ಹಾವನ್ನು ಹಾಕಿದರೂ ಕೂಡ ಅವರಿಗೆ ಎಚ್ಚರವೇ ಆಗಲಿಲ್ಲ ಅಂತ ತಿಳಿಸುತ್ತೆ. ಹಾಗಾಗಿ ಸಮಾಧಿ ಅವಸ್ಥೆಯಲ್ಲಿ ಮಳೆ, ಚಳಿ, ಗಾಳಿ, ಬಿಸಿಲು ಯಾವುದರ ಎಚ್ಚರವೇ ಇರೋದಿಲ್ಲ. ಇಂತಹ ವ್ಯಕ್ತಿಗಳು ವರ್ಷಗಟ್ಟಲೆ ಸಂಧ್ಯಾವಂದನೆ, ದೇವರ ಪೂಜೆ, ಅದು ಇದು ದೂರ ಉಳಿತು, ಸ್ನಾನವನ್ನೇ ಮಾಡೋದಿಲ್ಲ ಅಂತೆ. ಹಾಗಾದರೆ ಇವರಿಗೆ ಪಾಪ ಅಂಟುತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಆತ್ಮನ್ನೇವಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ. ಯಾವ ವ್ಯಕ್ತಿ ಸಮಾಧಿ ಅವಸ್ಥೆಯಲ್ಲಿಯೇ ಇರ್ತಾನೋ ಅವನಿಗೆ ಯಾವುದೇ ರೀತಿಯಂತಹ ಕರ್ಮ ಕೂಡ ಅಂಟೋದಿಲ್ಲ ಅಂತೆ. ಯಾಕೆ ಅಂದರೆ ಅವನು ಈ ಸಾಮಾನ್ಯವಾದಂತಹ ಲೌಕಿಕವಾದಂತಹ ಸ್ನಾನ, ದೇವರ ಪೂಜೆ ಇದೆಲ್ಲವನ್ನು ಕೂಡ ಮೀರಿದಂತಹ ಪರಮಾತ್ಮನಲ್ಲಿಯೇ ತನ್ನ ಗಟ್ಟಿಯಾದಂತಹ ಮನಸ್ಸನ್ನು ಇಟ್ಟು ಆತ್ಮನ್ನೇವಚ ಸಂತುಷ್ಟ, ಆ ಪರಮಾತ್ಮನ ದರ್ಶನದಿಂದಾಗಿಯೇ ಅವನು ನಿರಂತರವಾಗಿ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ಅನ್ನೋಂಥ ನಿಯಮ ಇಲ್ಲ. ಸರಿ, ಸಮಾಧಿ ಅವಸ್ಥೆಗೆ ಹೋದವನಿಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಮಾಧಿ ಅವಸ್ಥೆಯಿಂದ ಒಂದು ದಿವಸ ಎಚ್ಚರ ಆಯಿತು, ಆಮೇಲೆ ಮಾಡಲೇಬೇಕು. ನಾನು ಸಮಾಧಿ ಅವಸ್ಥೆಯಲ್ಲಿ 1 ವರ್ಷ ಇದ್ದೆ, ಹಾಗೆ ನನಗಿಂತ ದೊಡ್ಡ ವ್ಯಕ್ತಿ ಯಾರೂ ಇಲ್ಲ ಅಂತ ಮುಂದೆ ಅವನು 100 ವರ್ಷ ಬದುಕಿದರೆ 100 ವರ್ಷ ಸ್ನಾನ, ಸಂಧ್ಯಾವಂದನೆ ಎಲ್ಲದನ್ನು ಬಿಡಬಾರ್ದು. ಸಮಾಧಿ ಅವಸ್ಥೆಯಲ್ಲಿ ಇರುವ ತನಕ ಮಾತ್ರ ಕರ್ಮ ಮಾಡುವಂತಹ ಅವಶ್ಯಕತೆ, ಅನಿವಾರ್ಯತೆ ಇಲ್ಲ. ಸಮಾಧಿ ಅವಸ್ಥೆಯಿಂದಾಗಿ ಎಚ್ಚರ ಆದ ಮೇಲೆ ಅವನು ಕೂಡ ಅವಶ್ಯವಾಗಿ ಪ್ರತಿನಿತ್ಯ ಎಲ್ಲ ವಿಧವಾದಂತಹ ಕರ್ತವ್ಯಗಳನ್ನು ಮಾಡಲೇಬೇಕು ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಕುರ್ವನ್ನೇ ಹಚ ಕರ್ಮಾಣಿ ಜಿಜೀವಿಷೆ ಶತಗಂ ಸಮಾಹ ಎಂಬಂತಹ ಉಪನಿಷತ್ತಿನ ಮಂತ್ರಕ್ಕೆ ಅರ್ಥ, ಅಜ್ಞಾನಿಗಳು ಮಾತ್ರ ಕರ್ಮವನ್ನು ಮಾಡಬೇಕು, ಜ್ಞಾನಿಗಳು ಕರ್ಮವನ್ನು ಮಾಡಲೇಬಾರದು ಎಂಬುದಾಗಿ ಅರ್ಥ ಅಲ್ಲ. ಜ್ಞಾನಿಯಾಗಲಿ ಅಜ್ಞಾನಿಯಾಗಲಿ ಎಂತಹ ವ್ಯಕ್ತಿಯಾಗಲಿ ಅವನು ಅವಶ್ಯವಾಗಿ ಎಲ್ಲ ವಿಧವಾದಂತಹ ತನ್ನ ಪಾಲಿನ ಕರ್ತವ್ಯಗಳನ್ನು ಜಿಜೀವಿಷೆ ಶತಗಂ ಸಮಾಹ ಅಂತ 100 ವರ್ಷ ಬದುಕಬೇಕು ಎಂಬುದಾಗಿ ಯಾರಿಗೆ ಆಸೆ ಇರುತ್ತೋ, ಅಥವಾ ತನ್ನ ಜೀವನ ಎಂಬುದು ಸಾರ್ಥಕ ಆಗಬೇಕು ಅಂತ. 100 ವರ್ಷ ಬದುಕುವುದು ದೊಡ್ಡ ವಿಷಯ ಅಲ್ಲ, 100 ವರ್ಷವನ್ನು ಸಾರ್ಥಕವಾಗಿ ಬದುಕುವುದು. ಇವತ್ತು ನಾವು ಕೆಲವೊಬ್ಬರ ಶಾಂತಿ ಇರುತ್ತೆ, 60ನೇ ವರ್ಷ ಶಾಂತಿ, 70ನೇ ವರ್ಷ ಶಾಂತಿ, 100ನೇ ವರ್ಷ ಶಾಂತಿ ಅಂತ ಅದರಲ್ಲಿ ಹಾಕಿರ್ತಾರೆ. 70 ಸಾರ್ಥಕ ವಸಂತಗಳನ್ನು ಕಂಡಂತಹ ಇಂತಹ ವ್ಯಕ್ತಿಗೆ 70ನೇ ವರ್ಷದ ಶಾಂತಿ ಅಂತ. ಸಾರ್ಥಕ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಹಾಕ್ಕೊಂಡಿರ್ತಾರೆ. ಆದರೆ ನಿಜವಾಗಿಯೂ ಆ 70 ವರ್ಷ, 90 ವರ್ಷ, 100 ವರ್ಷ ಸಾರ್ಥಕ ಆಗಬೇಕು ಅಂಥೇಳಿ
ನಮ್ಮ ಪಾಲಿನ ಕರ್ತವ್ಯಗಳನ್ನು ನಿರಂತರವಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ, ಅದು ನಿಜವಾಗಿಯೂ ಪರಮಾತ್ಮನ ಪೂಜೆ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಪಾಲಿನ ಕರ್ತವ್ಯ ಅಂತ ಹೇಳಿದರೆ, ಒಬ್ಬ ವಿದ್ಯಾರ್ಥಿಗೆ ಶಾಲೆಗೆ ಹೋಗುವುದೇ ಕರ್ತವ್ಯ. ಅವನು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಶಾಲೆಗೆ ಬಂಕ್ ಹಾಕಿ ಮನೆಯಲ್ಲಿ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಅದು ಸರ್ವಥಾ ಪರಮಾತ್ಮನೇ ಪೂಜೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವನ ಕರ್ತವ್ಯವೇನು? ಅಧ್ಯಯನ ಮಾಡುವುದು, ಶಾಲೆಗೆ ಹೋಗಿ ಸರಿಯಾಗಿ ಅಧ್ಯಯನ ಮಾಡುವುದು. ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡಬೇಕು? ಶಾಲೆಗೆ ಹೋಗಿ ಅಧ್ಯಯನ ಮಾಡೋದೇನೆ ಅವನು ಮಾಡುವಂತಹ ದೇವರ ಪೂಜೆ, ಅವನ ಪಾಲಿಗೆ ದೇವರ ಪೂಜೆ. ಶಾಲೆಗೆ ಹೋಗೋದನ್ನು ಬಿಟ್ಟು ಶಾಲೆಗೆ ಬಂಕ್ ಹಾಕಿ ಮನೆಯಲ್ಲಿ ದೊಡ್ಡದಾಗಿ ದೇವರ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಅದು ದೇವರ ಪೂಜೆ ಆಗೋದೇ ಇಲ್ಲ, ಪರಮಾತ್ಮ ಸರ್ವಥಾ ಮೆಚ್ಚುವುದೇ ಇಲ್ಲ. ಹಾಗಾಗಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಅದನ್ನೇ ಪರಮಾತ್ಮ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ತನ್ನ ಪಾಲಿನ ಕರ್ತವ್ಯಗಳನ್ನೇ ಎಲ್ಲ ವ್ಯಕ್ತಿಗಳು ಕೂಡ ಮಾಡಬೇಕು. ಬೇರೆ ಧರ್ಮವನ್ನು ಆಚರಣೆ ಮಾಡುವಂತಹ ದೊಡ್ಡ ಸಾಹಸಕ್ಕೆ ಯಾವತ್ತೂ ಕೂಡ ಕೈ ಹಾಕಬಾರದು ಎಂಬುದಾಗಿ ತಿಳಿಸ್ತಾರೆ. ಈ ಮಾತು ಯಾಕೆ ಬಂತು, ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿದರೆ, ಅರ್ಜುನ ಪ್ರಶ್ನೆ ಮಾಡ್ತಾನೆ, ಅಲ್ಲ ಪರಮಾತ್ಮ, ನೀನು ಇಲ್ಲಿ ತನಕ ಅನೇಕ ಮಾತನ್ನು ನನಗೆ ಉಪದೇಶ ಮಾಡಿದೆ. ಕರ್ಮ, ಜ್ಞಾನ ಯಾವುದು, ಏನು, ಎತ್ತ ಅಂತ ಉಪದೇಶ ಮಾಡಿದೆ. ಇದೆಲ್ಲ ಗಮನಿಸಿದರೆ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಕರ್ಮಕ್ಕಿಂತಲೂ ಕೂಡ ಜ್ಞಾನವೇ ಶ್ರೇಷ್ಠ ಅಂತ ಅನ್ನಿಸ್ತಾ ಇದೆ. ಅನೇಕ ಜನ ಜ್ಞಾನಿಗಳು, ಸನಕ ಸನಂದನಾದಿ ಎಲ್ಲ ಋಷಿಗಳು ಕೂಡ ಜ್ಞಾನ ಮಾರ್ಗದಿಂದಾಗಿಯೇ ಮೋಕ್ಷವನ್ನು ಪಡೆದಿದ್ದಾರೆ. ಹಾಗಾಗಿ ತತ್ಕಿಂ ಕರ್ಮಣಿ ಘೋರೇವಾಂ ನಿಯೋಜಿಸಿ ಎಂಬುದಾಗಿ, ಈ ಘೋರವಾದಂತಹ ಯುದ್ಧ ಮಾಡಲಿಕ್ಕೆ ನನಗೆ ಯಾಕೆ ಪ್ರೇರೇಪಣೆ ಮಾಡ್ತಾ ಇದ್ದೀಯಾ ಅಂತ. ದಯವಿಟ್ಟು ನನ್ನ ಪಾಲಿಗೆ ನನ್ನ ಬಿಟ್ಬಿಡು, ನಾನು ಆರಾಮವಾಗಿ ಹಿಮಾಲಯಕ್ಕೂ ಇನ್ನೆಲ್ಲ ಹೋಗಿ ತಪಸ್ ಮಾಡ್ತಾ ಕುತ್ಕೊಂಡ್ಬಿಡ್ತೇನೆ, ನಾನು ಈ ರಕ್ತಪಾತವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಜುನ ನಿರಾಕರಣೆ ಮಾಡ್ತಾನೆ. ಅದಕ್ಕೆ ಪರಮಾತ್ಮ ಹೇಳುವಂತಹ ಮಾತು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ನೀನು ಯಾರು? ನೀನೊಬ್ಬ ಕ್ಷತ್ರಿಯ. ಕ್ಷತ್ರಿಯನಾದಂಥವನ ಕರ್ತವ್ಯ ಅದು ತಪಸ್ಸು ಮಾಡುವುದು ಅಲ್ಲ, ಹೊರತು ಯುದ್ಧ ಮಾಡುವುದು. ಹಾಗಾಗಿ ನೀನು ಇದನ್ನು ಬಿಟ್ಟು ತಪಸ್ಸು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ತಪಸ್ಸು ಅಂತ ಯುದ್ಧವೇ ತಪಸ್ಸು, ಯುದ್ಧವನ್ನು ಬಿಟ್ಟು ಬೇರೆ ತಪಸ್ಸೇ ಇಲ್ಲ. ಹಾಗಾಗಿ ನೀನು ಯುದ್ಧವನ್ನೇ ಮಾಡಬೇಕು ಎಂಬುದಾಗಿ ಅವನು ಪರಮಾತ್ಮ ಉಪದೇಶ ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆ ಭಾಗವತದಲ್ಲಿ, ಮಹಾಭಾರತದಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿ ಇರ್ತಾನೆ, ಒಳ್ಳೆ ತಪಸ್ವಿಯಾದಂತಹ ಜ್ಞಾನಿಯಾದಂತಹ ವ್ಯಕ್ತಿ. ಅವನಿಗೆ ಜೀವನದ ಮೇಲೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದು ಅವನೇನು ಮಾಡ್ತಾನೆ, ತಪಸ್ಸು ಮಾಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಬೇಕಾದ್ರೆ ಮನೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ವಯಸ್ಸಾದಂಥ ತಂದೆ ತಾಯಿಗಳು ಹೇಳಲಿಕ್ಕಾಗೋದಿಲ್ಲ, ಕೂಡ್ಲಿಕ್ಕಾಗೋದಿಲ್ಲ. ಅಂತಹ ತಂದೆ ತಾಯಿಗಳು ಅವ್ರಿಗೆ ಹಣೆ ಬರಹ, ಅವ್ರು ಏನಾದರೂ ಆಗಲಿ, ನಾನು ಉದ್ಧಾರ ಮಾಡ್ಕೊಳ್ಬೇಕು ಅಂತ ಆ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಅವಶ್ಯ ಕರ್ತವ್ಯವಾದಂಥ ತಂದೆ ತಾಯಿಗಳನ್ನು ರಕ್ಷಣೆ ಮಾಡಬೇಕು, ಅದನ್ನು ಬಿಟ್ಟು ಏನು ಮಾಡ್ತಾನೆ, ತಪಸ್ ಮಾಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ತಪಸ್ ಮಾಡಬೇಕು ಅಂತ ಕಾಡಿಗೆ ಹೋಗ್ತಾನೆ. ಒಂದು ದಿವಸ ತಪಸ್ ಮಾಡ್ತಾ ಇರ್ತಾನೆ. ಮರದ ಮೇಲೆ ಒಂದು ಹಕ್ಕಿ ಕೂತ್ಕೊಂಡಿರುತ್ತೆ. ಹಕ್ಕಿ ಕೂತ್ಕೊಂಡು ಏನು ಮಾಡುತ್ತೆ, ಅವನ ಮೇಲೆ ಮಲ ವಿಸರ್ಜನೆ ಮಾಡುತ್ತೆ. ಅವನಿಗೆ ತಕ್ಷಣ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ತುಂಬ ಸಿಟ್ಟಿನಿಂದಾಗಿ ಆ ಹಕ್ಕಿಯನ್ನು ನೋಡ್ತಾನೆ. ಹಕ್ಕಿ ನೋಡಿದ್ದೇ ತಡ ಅವನ ತಪಸ್ಸಿನ ಪ್ರಭಾವಕ್ಕೆ ಒಂದೇ ಕ್ಷಣದಲ್ಲಿ ಆ ಹಕ್ಕಿ ಸುಟ್ಟು ಭಸ್ಮ ಆಗಿ ಹೋಗಿಬಿಡುತ್ತೆ ಅಂತೆ. ಅಷ್ಟು ದೀರ್ಘವಾಗಿ ತಪಸ್ಸು ಮಾಡಿದ್ದ, ಅಷ್ಟು ತಪಸ್ಸಿನ ಪ್ರಭಾವ ಇತ್ತು. ಸರಿ, ತಪಸ್ಸಿಗೆ ಎಚ್ಚರ ಆಯಿತು ಅಂತ ತಾನೇ ಮಾಡ್ತಾನೆ. ಮುಂದೆ ಊಟ ಮಾಡಬೇಕು ಅಂತ ಹೇಳಿದ್ರೆ ಆಹಾರ ಪದಾರ್ಥ ಏನೂ ಇಲ್ಲ, ಇರೋದು ಕಾಡಿನಲ್ಲಿ. ಆವಾಗ ಅವನೇನು ಮಾಡ್ತಾನೆ, ಭಿಕ್ಷೆ ಬೇಡಿ ಊಟ ಮಾಡೋಣ ಅಂತ ಊರಿಗೆ, ಗ್ರಾಮಕ್ಕೆ ಹೋಗ್ತಾನೆ. ಒಂದು ಮನೆಯ ಹತ್ತಿರ ಹೋಗ್ತಾನೆ. ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಆ ಮನೆಯ ಗೃಹಿಣಿ ಹೆಣ್ಣೆ ಮಾಡ್ತಾ ಇರ್ತಾಳೆ ಅಂತ ಹೇಳಿದ್ರೆ, ತನ್ನ ಪತಿಯ ಸೇವೆಯನ್ನು ಮಾಡ್ತಾ ಇರ್ತಾಳೆ ಅಂತೆ. ತನ್ನ ಗಂಡನಿಗೇನೋ ಬೇಕಾಗಿರುತ್ತೆ, ಗಂಡನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಇವನು ಕರೆದ ಮಾತು ಕೇಳಿಸುತ್ತೆ, ಭಿಕ್ಷೆ ಹಾಕು ಅನ್ನೋಂಥ ಮಾತು ಕೇಳಿಸುತ್ತೆ. ಆದರೆ ಮನೆಯ ಹೊರಗೆ ಬಂದಂತಹ ಒಬ್ಬ ಯತಿಗೆ, ಸನ್ಯಾಸಿಗೆ ಭಿಕ್ಷೆ ಹಾಕುವುದಕ್ಕಿಂತ ಪತಿವ್ರತೆಯಾದಂತಹ ಹೆಣ್ಣಿಗೆ ಪ್ರಧಾನ ಧರ್ಮ ಏನು? ತನ್ನ ಪತಿಯ ಸೇವೆಯನ್ನು ಮಾಡೋದು, ಗಂಡನ ಸೇವೆಯನ್ನು ಮಾಡೋದು ಅಂತ ತಿಳಿದುಕೊಂಡಂತಹ ಹೆಣ್ಣು ಒಂದು 10 ನಿಮಿಷಗಳ ಕಾಲ ಗಂಡನ ಸೇವೆಯನ್ನು ಮಾಡಿ, ಆಮೇಲೆ ಸ್ವಲ್ಪ ಲೇಟಾಗಿ ಹೋಗಿ ಆ ಬಂದಂತಹ
ಬ್ರಾಹ್ಮಣನಿಗೆ ಯತಿಗೆ ಭಿಕ್ಷೆಯನ್ನು ಹಾಕ್ತಾಳೆ ಅಂತೆ. ಭಿಕ್ಷೆಯನ್ನು ಹಾಕ್ತಾಳೆ. ನಾನು ಬಂದು ಅರ್ಧ ಗಂಟೆ ಆಯಿತು, ಅರ್ಧ ಗಂಟೆಗಳ ಕಾಲ ನನ್ನನ್ನು ಕಾಯಿಸಿ ನೀನೇ ಮಾಡ್ತಾ ಇದ್ದಿ, ಒಳಗಡೆ ಗಂಡನ ಸೇವೆಯನ್ನು ಮಾಡ್ತಾ ಇದ್ದಿ ಅಂತ ಸಿಟ್ಟಿನಿಂದಾಗಿ ಅವಳ ಹತ್ತಿರ ನೋಡ್ತಾನೆ ಅಂತೆ. ನೋಡಿದ್ದೇ ತಡ ಆ ಹೆಣ್ಣು, ಮನೆಯ ಗೃಹಿಣಿ ಹೇಳ್ತಾಳೆ, ನೀನು ಸಿಟ್ಟಿನಿಂದಾಗಿ ನೋಡಿದ ತಕ್ಷಣ ಬೂದಿಯಾಗಲಿಕ್ಕೆ ನಾನೇನು ಕಾಡಿನಲ್ಲಿ ಇರುವಂತಹ ಹಕ್ಕಿಯಲ್ಲ ಅಂತ ಹೇಳಿಬಿಡ್ತಾಳೆ. ಅವನಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ನಾನು ಕಾಡಿನಲ್ಲಿ ನನ್ನ ಮೇಲೆ ಮಲವಿಸರ್ಜನೆ ಮಾಡುತ್ತೆ ಅಂತಂದು ಹಕ್ಕಿಯನ್ನು ಸುಟ್ಟು ಹಾಕಿದೆ, ಆ ವಿಚಾರ ಮನೆಯಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದಂಥ ಈ ಸಾಮಾನ್ಯ ಹೆಣ್ಣಿಗೆ ಹೆಂಗಸಿಗೆ ಹೇಗೆ ಗೊತ್ತಾಯಿತು ಅಂತ ಅವನಿಗೆ ಭಾರಿ ಆಶ್ಚರ್ಯ ಆಗುತ್ತೆ. ಕೊನೆ ಕೇಳ್ತಾನೆ, ಇದನ್ನು ಹೇಗೆ ಗೊತ್ತಾಯ್ತು ಹೇಳು, ನನಗೆ ತಿಳಿಸ್ಲೇಬೇಕು. ನೀನು ಸಾಮಾನ್ಯ ಹೆಣ್ಣಿನ ಥರ ಕಾಣಿಸ್ತಾ ಇದ್ದೀಯಾ, ನೋಡಿದರೆ ನನ್ನ ವಿಚಾರ ನಿನಗೆ ಗೊತ್ತಾಯ್ತು, ಇದು ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ಆವಾಗ ಹೆಣ್ಣು ಹೇಳ್ತಾಳೆ, ಇದನ್ನು ನಾನು ನಿನಗೆ ಹೇಳೋದಿಲ್ಲ, ಧರ್ಮವ್ಯಾಧ ಅಂತ ಒಬ್ಬ ವ್ಯಾಧ ಇದ್ದಾನೆ, ಅವನ ಹತ್ತಿರ ಹೋಗು ಅಂತ. ವ್ಯಾಧ ಅಂತ ಹೇಳಿದ್ರೆ ಒಬ್ಬ ಮಾಂಸ ಮಾರುವಂತಹ ವ್ಯಕ್ತಿ, ಅವನು ನಿನಗೆ ಈ ರಹಸ್ಯವನ್ನು ತಿಳಿಸ್ತಾನೆ ಎಂಬುದಾಗಿ ಹೇಳ್ತಾಳೆ. ಸರಿ ಅಂತ ಅವನು ಏನು ಮಾಡ್ತಾನೆ, ನೇರವಾಗಿ ಆ ಮಾಂಸ ಮಾರುವತ್ತ ಕಟುಕನ ಹತ್ರ ಹೋಗ್ತಾನೆ. ಕಟುಕನ ಮುಂದೆ ಹೋಗ್ತಾನೆ. ಹೋದ ತಕ್ಷಣ ಹೇಳ್ತಾನೆ, ಓ ನಿನ್ನನ್ನು ಆ ಹೆಂಗಸು ಕಳಿಸಿದ್ದಲ್ಲ, ಬಾ ಕೂತ್ಕೋ ಅಂತ ಹೇಳ್ತಾನೆ. ಅವನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ನನ್ನನ್ನು ಆ ಹೆಂಗಸಳು ಕಳಿಸಿದಳು ಅಂತ ಈ ವಿಚಾರ ಇವನಿಗೆ ಹೇಗೆ ಗೊತ್ತಾಯಿತು, ಈ ಒಬ್ಬ ಕಟುಕನಿಗೆ ಹೇಗೆ ಗೊತ್ತಾಯಿತು ಅಂತ. ನಾನು ಹಕ್ಕಿಯನ್ನು ಸುಟ್ಟಂತಹ ವಿಚಾರ ಯಾರಿಗೆ ಗೊತ್ತಾಯಿತು, ಆ ಹೆಣ್ಣಿಗೆ ಗೊತ್ತಾಯಿತು. ಆ ಹೆಣ್ಣು ಕಳಿಸಿದಳು ಅಂತ ವಿಚಾರ ಯಾರಿಗೆ ಗೊತ್ತಾಯಿತು, ಈ ಧರ್ಮ ವ್ಯಾಧನಿಗೆ ಗೊತ್ತಾಯಿತು. ಇದು ಹೇಗೆ ಗೊತ್ತಾಯಿತು ಅಂತ ಪ್ರಶ್ನೆ ಮಾಡ್ತಾನೆ. ಆವಾಗ ಆ ಧರ್ಮ ವ್ಯಾಧ ಅಂದರೆ ಕಟುಕ ಹೇಳ್ತಾನೆ, ನನ್ನ ಪಾಲಿನ ಕರ್ತವ್ಯವೇನು, ನಾನು ಒಬ್ಬ ಕಟುಕರ ವಂಶದಲ್ಲಿ ಬಂದಂತಹ ವ್ಯಕ್ತಿ, ನಮ್ಮ ಕೆಲಸ ಏನು, ಮಾಂಸವನ್ನು ಮಾರಾಟ ಮಾಡುವುದು. ನಾನು ನನ್ನ ಕರ್ತವ್ಯವಾದಂತಹ ಮಾಂಸ ಮಾರುವುದನ್ನು ಅತ್ಯಂತ ಶ್ರದ್ಧೆಯಿಂದಾಗಿ, ಅದೂ ಕೂಡ ಒಂದು ದೇವರ ಪೂಜೆ ಎನ್ನುವಂಥ ಭಕ್ತಿಯಿಂದಾಗಿ, ಮಾಂಸ ಮಾರಾಟದಲ್ಲಿ ಯಾವುದೇ ರೀತಿ ಮೋಸ ಮಾಡಲಿಲ್ಲ. ನಾನು ಯಾವುದೇ ರೀತಿಯಾದ ಮೋಸವನ್ನು ಮಾಡೋದಂತೆ ಪ್ರಾಮಾಣಿಕವಾಗಿ ನಾನೇ ಮಾಡ್ತಾ ಇದ್ದೆ, ನನ್ನ ಪಾಲಿನ ಕರ್ತವ್ಯವಾದಂಥ ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದೆ. ಇದು ಒಂದು ಕರ್ತವ್ಯ. ಇನ್ನೊಂದು ಕರ್ತವ್ಯವೇನು, ನನ್ನ ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿಗಳು ಇದ್ದಾರೆ. ಮಗನಾದಂತಹ ಕರ್ತವ್ಯ ತಂದೆ ತಾಯಿಗಳನ್ನು ರಕ್ಷಣೆ ಮಾಡೋದೇ ಮಗನ ಆದ್ಯ ಕರ್ತವ್ಯ. ಹಾಗಾಗಿ ಭಕ್ತಿಯಿಂದಾಗಿ ಪ್ರೀತಿಯಿಂದಾಗಿ ನಾನೇ ಮಾಡ್ತಾ ಇದ್ದೆ, ನನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಈ ರೀತಿಯಾದಂತಹ ವಿಶಿಷ್ಟವಾದಂತಹ ಅಪರೋಕ್ಷ ಜ್ಞಾನ ಬಂದಿದೆ. ಸರಿ, ಆ ಹೆಣ್ಣಿಗೆ ಹೇಗೆ ಬಂತು, ನಿನಗೇನೋ ಸರಿ, ನೀನೋ ನಿಮ್ಮ ಪಾಲಿನ ಕರ್ತವ್ಯನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಿ, ಆ ಹೆಂಗಸಿಗೆ ಹೇಗೆ ಗೊತ್ತಾಯಿತು ನಾನು ಹಕ್ಕಿಯನ್ನು ಸಂಹಾರ ಮಾಡಿದ್ದು ಅಂತ. ಅದಕ್ಕೆ ಹೇಳ್ತಾನೆ, ಪತಿವ್ರತೆಯಾದಂತಹ ಹೆಣ್ಣಿಗೆ ಯಾವುದರಿಂದಾಗಿ ಉದ್ಧಾರ ಅಂತ ಹೇಳಿದ್ರೆ ತನ್ನ ಪತಿಯ ಗಂಡನ ಸೇವೆಯಿಂದಾಗಿಯೇ ಅವಳಿಗೆ ಉದ್ಧಾರ. ಹಾಗಾಗಿ ನೀನು ಹೋದಂತಹ ಆ ಹೆಂಗಸೇನಿದ್ಲು, ಅವಳು ತನ್ನ ಗಂಡನ ಸೇವೆಯನ್ನು ಅತ್ಯಂತ ಶ್ರದ್ಧೆಯಿಂದಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ಲು. ಅದಕ್ಕೋಸ್ಕರನೇ ಅವಳಿಗೂ ಕೂಡ ಇಂತಹ ವಿಶಿಷ್ಟವಾದಂತಹ ಜ್ಞಾನ ಬಂದಿದೆ ಎಂಬುದಾಗಿ ಆ ವ್ಯಾಧ, ಮಾಂಸ ಮಾರುವಂತಹ ಒಬ್ಬ ಕಟುಕ, ಒಬ್ಬ ಶ್ರೇಷ್ಠನಾದಂಥ ತಪಸ್ವಿಗೆ ಉಪದೇಶ ಮಾಡ್ತಾ ಇದ್ದಾನೆ. ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಿದರೆ ಅದೇ ನಮ್ಮನ್ನು ಉದ್ಧಾರ ಮಾಡುತ್ತೆ ಅಂತ. ಆವಾಗ ಈ ಬ್ರಾಹ್ಮಣಿಗೆ ತುಂಬ ನಾಚಿಕೆ ಆಗಿಬಿಡುತ್ತೆ. ನಾನು ಎಷ್ಟು ದೊಡ್ಡ ತಪಸ್ವಿ, ಇದೇ ದೊಡ್ಡ ಕರ್ತವ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ನನಗೆ ಈ ಜೀವವನ್ನು ಕೊಟ್ಟು ದೇಹವನ್ನು ಕೊಟ್ಟು ರಕ್ಷಣೆ ಮಾಡಿದಂತಹ ನನ್ನ ತಂದೆ ತಾಯಿಗಳು ಪಾಪ ಆ ಹಳ್ಳಿಯ ಮನೆಯಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ. ನಾನು ಅವರ ಸೇವೆಯನ್ನು ಮಾಡೋದು ಬಿಟ್ಟು ಪರಮಾತ್ಮನ ಸೇವೆಯನ್ನು ಮಾಡಬೇಕು ಅಂತ ತಪಸ್ ಮಾಡಲಿಕ್ಕೆ ಬಂದಿದ್ದೇನೆ, ಇದು ಸರ್ವಥಾ ನನ್ನ ಕರ್ತವ್ಯ ಅಲ್ಲ ಅಂತ ಅವನಿಗೆ ತುಂಬ ತನ್ನ ಮೇಲೆ ಜಿಗುಪ್ಸೆ ಬಂದು ಅವರಿಬ್ಬರನ್ನು ಕೂಡ ತುಂಬ ಚೆನ್ನಾಗಿ ಹೊಗಳ್ತಾನೆ. ನೀವು ಇವತ್ತು ನನ್ನ ಕಣ್ಣನ್ನು ತೆರೆಸಿದರಿ ಅಂತ ಅವರನ್ನು ಚೆನ್ನಾಗಿ ಹೊಗಳಿ ಮುಂದೆ ಅವನೇನು ಮಾಡ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ ಅಂತ, ನನ್ನ ಪಾಲಿನ ಕರ್ತವ್ಯವೇನು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಅದೇ ನನ್ನ ಕರ್ತವ್ಯ ಅಂತ ಅವನು ಪುನಃ ತನ್ನ ಊರಿಗೆ ವಾಪಸ್ ಬಂದು ತನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡು ತಾನು ಉದ್ಧಾರ ಆಗ್ತಾನೆ ಎನ್ನುವಂತಹ ಕಥೆ ಮಹಾಭಾರತದಲ್ಲಿ ಬರುತ್ತೆ. ಇದರಿಂದಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ, ನಮ್ಮ ಪಾಲಿನ ಕರ್ತವ್ಯವೇನೋ ಅದನ್ನು ನಾವು ಪ್ರಾಮಾಣಿಕವಾಗಿ ಯೋಗ್ಯ ರೀತಿಯಲ್ಲಿ ಪರಮಾತ್ಮನ ಪೂಜೆ ಎಂಬುದಾಗಿ ತಿಳಿದುಕೊಂಡು ಮಾಡಿದಾಗ ಅದೇ ನಮ್ಮನ್ನು ಉದ್ಧಾರ ಮಾಡುತ್ತೆ, ಹೊರತು ಬೇರೆ ಯಾವುದೂ ಉದ್ಧಾರ ಮಾಡೋದಿಲ್ಲ ಅಂತ. ಇವತ್ತು ಕೆಲವೊಬ್ಬರು ಇರ್ತಾರೆ, ಮನೆಯಲ್ಲಿ ಭಾರೀ ಧರ್ಮಾಚರಣೆ, ಗಂಟೆಗಟ್ಟಲೆ ಕೂತ್ಕೊಂಡು ಪರಮಾತ್ಮನ ಪೂಜೆ ಧ್ಯಾನ ಎಲ್ಲವನ್ನು ಕೂಡ ಮಾಡ್ತಾರೆ, ಧರ್ಮಿಷ್ಠರಾಗೇ ಇರ್ತಾರೆ. ಅದೇ ತಮ್ಮ ಆಫೀಸಿಗೆ ಹೋದ ತಕ್ಷಣ ಅಲ್ಲಿ ಏನು ಶುರು, ಭ್ರಷ್ಟಾಚಾರ ಶುರು. ಮನೆಯಲ್ಲಿ ಭಾರೀ ದೊಡ್ಡ ದೇವರ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ, ಆಫೀಸಿಗೆ ಹೋದ ತಕ್ಷಣ
ಕೈ ಕೆಳಗಡೆ ಲಂಚ ಇಸ್ಕೊಳ್ಳೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮನೆಯಲ್ಲಿ ಮಾತ್ರ ಪ್ರತಿಮೆಯಲ್ಲಿ ಮಾಡುವಂತಹ ಪೂಜೆಯಿಂದಾಗಿ ಪರಮಾತ್ಮ ತೃಪ್ತನಾಗ್ತಾನೆ. ಯಾವಾಗ ಅಂತ ಹೇಳಿದ್ರೆ ನಾವು ನಮ್ಮ ಪ್ರೊಫೆಷ್ನಲ್ ಲೈಫ್ನಲ್ಲೂ ಕೂಡ ಪ್ರಾಮಾಣಿಕವಾಗಿ ಇದ್ದಾಗ. ಅದನ್ನು ಬಿಟ್ಟು ಮನೆಯಲ್ಲಿ ಗಂಟೆಗಟ್ಟಲೆ ನಾನು ಭಕ್ತಿಯಿಂದ ಪೂಜೆ ಮಾಡ್ತೇನೆ, ಆಫೀಸಿಗೆ ಬಂದ ತಕ್ಷಣ ಇನ್ನೊಬ್ಬರಿಗೆ ಮೋಸ ಮಾಡಿ ನಾನು ಲಂಚ ತೊಗೊಳ್ತೇನೆ ಅಂತ ಹೇಳಿದ್ರೆ ಪರಮಾತ್ಮ ಅಂತಹ ವ್ಯಕ್ತಿಗೆ ಸರ್ವಥಾ ಉದ್ಧಾರವನ್ನು ಮಾಡೋದಿಲ್ಲ, ಅನುಗ್ರಹವನ್ನು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ ಪ್ರತಿಮೆಯಲ್ಲಿ ಮಾಡುವಂತಹ ಪೂಜೆ ಮಾತ್ರ ಪರಮಾತ್ಮನ ಪೂಜೆಯಲ್ಲ, ತಾನು ಮಾಡುವಂತಹ ಪ್ರತಿಯೊಂದು ಕರ್ತವ್ಯ, ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಲಿ, ಒಬ್ಬ ಸಾಮಾನ್ಯ ಗಾರೆ ಕೆಲಸ ಮಾಡುವವನಾಗಿರಲಿ, ಯಾರೇ ಆಗಿರಲಿ, ತನ್ನ ಪಾಲಿನ ಕರ್ತವ್ಯವನ್ನು ಅವನು ದೇವರ ಪೂಜೆ ಎಂಬುದಾಗಿ ತಿಳಿದು ಮಾಡಿದಾಗ ಮಾತ್ರ ಏನಾಗುತ್ತೆ, ಅದರಿಂದಾಗಿ ಅವನು ಉದ್ಧಾರ ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಎಂತಹ ನೂರಾರು ಕರ್ಮಗಳನ್ನು ಮಾಡಿದರೂ ಕೂಡ ಅದರಿಂದಾಗಿ ಆ ವ್ಯಕ್ತಿಗೆ ಉದ್ಧಾರ ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇದನ್ನೇ ಮುಂದೆ ಪರಮಾತ್ಮ ನಕರ್ತೃತ್ವಂ ನಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂತ ಯಾವತ್ತೂ ಕೂಡ ಫಲದ ಆಸೆಯನ್ನು ಬಿಟ್ಟು ನಮ್ಮ ಪಾಲಿನ ಕರ್ತವ್ಯವನ್ನು ಚೆನ್ನಾಗಿ ಮಾಡಬೇಕು. ಈ ರೀತಿಯಾಗಿ ನಮ್ಮ ಪಾಲಿನ ಕರ್ತವ್ಯವನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ಏನಾಗುತ್ತೆ, ನಮ್ಮ ಉದ್ಧಾರ ಆಗುತ್ತೆ. ಅದರಿಂದಾಗಿ ಕರ್ಮದ ಲೇಪವೂ ಕೂಡ ನಮಗೆ ಆಗುವುದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಉಪನಿಷತ್ತು ಹೇಳುತ್ತೆ, ಅಥೋ ಲೇಪೇಪಿ ಲೇಪ ಸ್ಯಾತ್ ಅತಃ ಕಾರೇವ ಸಾಸದ ಎಂಬುದಾಗಿ. ಕರ್ಮವನ್ನು ಮಾಡೋದು ಕೇವಲ ಅಜ್ಞಾನಿಗಳಿಗೆ ಮಾತ್ರ ಕರ್ಮ ಮಾಡಬೇಕು, ಜ್ಞಾನಿಗಳಾದವನು ಕರ್ತವ್ಯ ಕರ್ಮಗಳನ್ನು ಮಾಡಲೇಬಾರದು ಎಂಬುದಾಗಿ ಏನೂ ನಿಯಮ ಇಲ್ಲ. ಅಜ್ಞಾನಿಯೂ ಕರ್ಮವನ್ನು ಮಾಡಬೇಕು, ಜ್ಞಾನಿಯಾದವನು ಕರ್ಮ ಮಾಡಬೇಕು ಅಂತ. ಸರಿ, ನಮಗೆ ಇನ್ನೊಂದು ದೊಡ್ಡ ಸಂಕಷ್ಟ ಏನು ಅಂತ ಹೇಳಿದ್ರೆ, ಕರ್ಮವನ್ನು ಮಾಡಲಿಕ್ಕೆ ನಮ್ಮ ಕೈಲಿ ಆಗುತ್ತೋ ಇಲ್ವೋ ಅಂತ. ನಾವೇನು ಮಾಡ್ತೀವಿ, ನಮಗಿಂತ ದೊಡ್ಡವರನ್ನು ನೋಡಿರ್ತೀವಿ, ಅವರು ಭಾರಿ ದೊಡ್ಡ ಕರ್ಮಗಳನ್ನು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನಾವು ಅವರಿಗಿಂತ ಚಿಕ್ಕವರು, ನಾವು ಮಾಡಿದಂತಹ ಕರ್ಮದಿಂದಾಗಿ ಪರಮಾತ್ಮ ತೃಪ್ತನಾಗ್ತಾನೋ ಇಲ್ಲೋ ಎಂಬಂಥ ದೊಡ್ಡ ಸಂದೇಹ ನಮ್ಮಲ್ಲೆಲ್ಲ ಇರುತ್ತೆ. ಅದಕ್ಕೆ ಗೀತೆಯಲ್ಲಿ ಪರಮಾತ್ಮ ಉತ್ತರ ಕೊಡ್ತಾನೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಎಂಬುದಾಗಿ. ಒಂದು ದೊಡ್ಡ, ಈಗ ಉಡುಪಿ ಸಮುದ್ರ ಇದೆ, ಮಲ್ಪೆ ಸಮುದ್ರ ಇದೆ. ಸಮುದ್ರಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾನೆ, ಒಂದು ಸಣ್ಣ ಬಾಟ್ಲಿ ತೊಗೊಂಡೋಗಿರ್ತಾನೆ, ಅರ್ಧ ಲೀಟ್ರ್ ಬಾಟ್ಲಿ ತುಂಬಿಕೊಂಡು ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ, 1 ಲೀಟ್ರ್ ತುಂಬ್ಕೊಂಡ್ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ, ದೊಡ್ಡ ತಂಬಿಗೆ ತುಂಬ್ಕೊಂಡು ಬರ್ತಾನೆ. ಹೀಗೆ ತಮ್ಮ ಕೈಯಲ್ಲಿ ಏನೇನು ಸಾಧ್ಯ ಆಗುತ್ತೋ ಅಷ್ಟನ್ನೆಲ್ಲ ತುಂಬಿಸ್ಕೊಂಡು ಬರ್ತಾರೆ. ನಾನು ಅದನ್ನೆಲ್ಲ ತುಂಬಿಸ್ಕೊಂಬಂದೆ, ಆದರೆ ಸಮುದ್ರವನ್ನು ನನ್ನ ಕೈಯಲ್ಲಿ ಖಾಲಿ ಮಾಡಲಿಕ್ಕೆ ಆಗಲೇ ಇಲ್ಲ ಅಂತ ಸಮುದ್ರದ ನೀರನ್ನು ತರೋದು ಬಿಡೋದಿಲ್ಲ. ತಮ್ಮ ಕೈ ಎಷ್ಟು ಸಾಧ್ಯನೋ ಅಷ್ಟು ತುಂಬಿಕೊಂಡು ಬರ್ತಾರೆ, ಮನೆಗೆ ತಂದು ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರವರ ಯೋಗ್ಯತೆ ಎಂಬುದಾಗಿ ಇರುತ್ತೆ. ನಮ್ಮ ಕೈಯಲ್ಲಿ 2 ತಾಸು ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪೂಜೆ ಮಾಡೋದನ್ನೇ ಬಿಡಬಾರ್ದು ಅಂತೆ. ನಿಮ್ಮ ಕೈ 5 ನಿಮಿಷ ಪೂಜೆ ಮಾಡಲಿಕ್ಕಾಗತ್ತಾ? 5 ನಿಮಿಷ ಪೂಜೆ ಮಾಡಿ, ಆದರೆ ಮಾಡುವಂತಹ ಕಾರ್ಯವನ್ನು ಭಕ್ತಿಯಿಂದಾಗಿ ಮಾಡಿ ಅಂತ. ಇದಕ್ಕೆ ಇಲ್ಲಿ ಪರಮಾತ್ಮ ಹೇಳುವಂತಹ ಮಾತು, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಅಂದರೆ ಕೆಲವೊಬ್ಬರಿಗೆ ಏನಿರುತ್ತೆ, ನಾನು ಕೂಡ ಚೆನ್ನಾಗಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು, ಕರ್ತವ್ಯವನ್ನು ಮಾಡಬೇಕು, ಕರ್ಮ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ತುಂಬ ಆಸೆ ಇರುತ್ತೆ. ಆದರೆ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ ಅಥವಾ ಮಾಡುವಂತಹ ವಾತಾವರಣ ಏನಿದೆ ಅದು ಸರಿಯಾಗಿರೋದು, ಅದಕ್ಕೆ ಸಪೋರ್ಟಿವ್ ಆಗಿ ಇರೋದಿಲ್ಲ. ಹಾಗಂತ ನಮ್ಮ ಕರ್ಮಗಳನ್ನು ಮಾಡೋದೇ ಬಿಡಬಾರ್ದು ಅಂತೆ. ಹೊರತು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕರ್ಮಗಳನ್ನು ಮಾಡಲೇಬೇಕು. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಮುಂದಿನ ಜನ್ಮದಲ್ಲಿ ಪರಮಾತ್ಮ ನಮಗೆ ಆ ಕರ್ಮಗಳನ್ನು ಸಂಪೂರ್ಣ ಮಾಡಲಿಕ್ಕೆ ಅನುಕೂಲವಾದಂತಹ ಒಂದು ಯೋಗ್ಯವಾದಂತಹ ವಾತಾವರಣದಲ್ಲಿ, ಯೋಗ್ಯವಾದಂತಹ ವಂಶದಲ್ಲಿ ಹುಟ್ಟಿಸ್ತಾನೆ. ಆವಾಗ ಒಟ್ಟು 10 ಸ್ಟೆಪ್ ಅಂತ ಅಂದ್ಕೊಳ್ಳಿ, ಪರಮಾತ್ಮನನ್ನು ಮುಟ್ಟಲಿಕ್ಕೆ 10 ಸ್ಟೆಪ್ ಅಂತ. ಈ ಜನ್ಮದಲ್ಲಿ ನಾವೇನು ಮಾಡಿದ್ದೇವೆ, 2 ಮೆಟ್ಲು ಏರಿದ್ದೇವೆ. ಸರಿ ಅಂತ ಈ ಜನ್ಮದಲ್ಲಿ ನಮ್ಮ ದೇಹ ನಾಶ ಆಯಿತು, ಮುಂದಿನ ಜನ್ಮದಲ್ಲಿ ಇನ್ನೊಂದು ಯಾವುದೋ ಒಂದು ಮನೆಯಲ್ಲಿ ಹುಟ್ಟಿದ್ವಿ. ಆವಾಗ ನಾವು ಮತ್ತೆ ಮೊದಲನೇ ಮೆಟ್ಲಿಂದ ಹತ್ತಬೇಕಂತ ಅವಶ್ಯಕತೆ ಇಲ್ಲ. ಹಿಂದಿನ ಜನ್ಮದಲ್ಲಿ 2 ಮೆಟ್ಲು ಆಲ್ರೆಡಿ ಹತ್ತಾಗಿಬಿಟ್ಟಿದೆ. ಇವಾಗ ನಾವು ಮುಂದಿನ ಜನ್ಮದಲ್ಲಿ ನೇರವಾಗಿ 3ನೇ ಮೆಟ್ಲಿಗೆ ಹೋಗ್ತೇವೆ. ಹಾಗಾಗಿ ಈ ಜನ್ಮದಲ್ಲಿ ನಮಗೆ ಸರಿಯಾಗಿ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರ್ಮವನ್ನು ಮಾಡೋದೇ ಬಿಡಬಾರ್ದು. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕರ್ಮಗಳನ್ನು ಶ್ರದ್ಧೆಯಿಂದಾಗಿ, ಭಕ್ತಿಯಿಂದಾಗಿ ಮಾಡಿದಾಗ ಅದೇನಾಗುತ್ತೆ, ನಮಗೆ ಮುಂದಿನ ಜನ್ಮದಲ್ಲಿ ಇನ್ನಷ್ಟು
ಎತ್ತರದ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡುತ್ತೆ ಎಂಬುದಾಗಿ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಹೀಗೆ ಉಪನಿಷತ್ತು ಮತ್ತು ಗೀತೆಯ ಸಂದೇಶ ಎರಡೂ ಕೂಡ ಬೇರೆ ಬೇರೆ ಅಲ್ವೇ ಅಲ್ಲ. ಗೀತೆಯಲ್ಲಿ ಏನು ಬಂದಿದೋ ಅದೇ ಉಪನಿಷತ್ತಿನಲ್ಲೂ ಬಂದಿದೆ. ಉಪನಿಷತ್ತಿನಲ್ಲಿ ಏನು ಬಂದಿದೆನೋ ಅದನ್ನೇ ವಿಸ್ತಾರವಾಗಿ ಪರಮಾತ್ಮ ತಾನು ಗೀತೆಯಲ್ಲಿ ವಿಶೇಷವಾಗಿ ಅದರಲ್ಲೂ ಕೂಡ ಕರ್ಮಯೋಗ 3ನೇ ಅಧ್ಯಾಯ ಅದರಲ್ಲಂತೂ ಈ ಕುರ್ವನ್ನೇವೇಹಿ ಕರ್ಮಾಣಿ ಜಿಜೇ ವಿಶೇಷ ಶತಗಂ ಸಮಾಹ ಏವಂ ತೈ ನಾಣ್ಯತೇತೋಸ್ತೆ ನಕರ್ಮ ಲಿಪ್ಯತೆ ನರೆ ಎಂಬಂತಹ ಒಂದು ಮಂತ್ರಕ್ಕೆ ವ್ಯಾಖ್ಯಾನ ರೂಪದಂತೆ ಗೀತೆಯ ಸಮಗ್ರ 3ನೇ ಅಧ್ಯಾಯ ಇದೆ. ಈ ರೀತಿಯಾಗಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಬೇಕು. ಅದೇ ರೀತಿಯಾಗಿ ಮೊದಲನೇ ಮಂತ್ರದಲ್ಲಿ ಹೇಳಿದಂತೆ ಆಸೆಯನ್ನು ಬಿಡಬೇಕು. ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡಬೇಕು. ಈ ರೀತಿಯಾಗಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಿದಾಗ ಮಾತ್ರ ನಮಗೆ ಯಾವ ಯೋಗ್ಯತೆ ಸಿಗುತ್ತೆ ಅಂತ ಹೇಳಿದರೆ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳುವಂತಹ ಯೋಗ್ಯತೆ ಸಿಗುತ್ತೆ ಎಂಬುದಾಗಿ ಉಪನಿಷತ್ತು ನಮಗೆ ಪ್ರಾರಂಭದಲ್ಲಿ 2 ಪ್ರಧಾನ ಉಪದೇಶಗಳನ್ನು ಮಾಡಿತ್ತು. ಒಂದು ಆಸೆಯನ್ನು ಬಿಡಬೇಕು, ಅದೇ ರೀತಿಯಾಗಿ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸುತ್ತೆ. ಮತ್ತು ಮುಂದೆ ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು, ತಿಳಿಯದೇ ಹೋದರೆ ಏನು ಫಲ ಸಿಗುತ್ತೆ ಎಂಬಂತಹ ಅನೇಕ ವಿಚಾರಗಳನ್ನು ಮುಂದೆ ಉಪನಿಷತ್ತು ತಿಳಿಸ್ತಾ ಹೋಗುತ್ತೆ. ಆ ಉಪನಿಷತ್ತಿನ ಮುಂದಿನ ಭಾಗವನ್ನು ನಾಳೆ ದಿನ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆ ಮತ್ತು ಈಶೋಪನಿಷತ್ತಿನ ಚಿಂತನೆಗಳು ಹೇಗೆ ಒಟ್ಟೊಟ್ಟಿಗೆ ಸಾಗಿವೆ ಅನ್ನುವುದನ್ನು ಕರ್ಮದ ಹರವಿನ ವಿಸ್ತಾರದ ಕರ್ಮದ ಆಚರಣೆಯ ಫಲದ ವ್ಯವಸ್ಥೆಯ ಕರ್ಮದ ಶ್ರೀಹರಿ ಆಚಾರ್ಯ ಪೂಜಾರ್ ಮಾದನೂರು ಇವರಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ ನಾಳೆ ಮತ್ತೆ ಉಪನ್ಯಾಸಕ್ಕೆ 5 ಸೇರುವ ಶ್ರೀಕೃಷ್ಣಾರ್ಪಣಮಸ್ತು.